ಟು ಫ್ಯಾಮಿಲಿ ಡಾಕ್ಟರ್. ಮನುಷ್ಯನ ದೇಹದಲ್ಲಿ ಸುಂದರವಾಗಿರೋದು ಅಂತಂದರೆ ಮುಖ. ಅದರಲ್ಲೂ ತುಂಬ ಸುಂದರವಾಗಿ ಕಾಣೋದು ಅಂತಂದರೆ ಕಣ್ಣು. ಕಣ್ಣುಗಳನ್ನು ಎಷ್ಟು ಸುಂದರವಾಗಿ ನಾವು ವರ್ಣಿಸ್ತೀವಿ ಅಂತಂದರೆ, ಮಕ್ಕಳನ್ನು ನೀನು ನನ್ನ 2 ಕಣ್ಣುಗಳಿದ್ದಂಗೆ ಅಂತ ಅಂತೀವಿ, ನಿನ್ನನ್ನು ಕಣ್ಣು ಥರ ನೋಡ್ಕೊಳ್ತೀವಿ ಅಂತ ಕೂಡ ಹೇಳ್ತೀವಿ. ಅಷ್ಟೊಂದು ಸುಂದರವಾದ ಮತ್ತು ಬಹಳ ಮುಖ್ಯವಾದಂತಹ ಕಣ್ಣಿಗೆ ಇವತ್ತಿನ ಸಂಚಿಕೆ ಮೀಸಲು. ಅಂತಂದರೆ ಕಣ್ಣುಗಳ ಬಗ್ಗೆ ನಾವು ಇವತ್ತಿನ ಸಂಚಿಕೆಯಲ್ಲಿ ಮಾತಾಡ್ತೀವಿ. ದೃಷ್ಟಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಪರಿಹಾರ ಕೊಡೋದಕ್ಕೆ ತಜ್ಞ ವೈದ್ಯರು ಅಂತಂದರೆ ಕಣ್ಣಿನ ತಜ್ಞರು ಬಂದಿದ್ದಾರೆ, ಆಫ್ಥಮಾಲಜಿಸ್ಟ್. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಡಾಕ್ಟರ್ ತನುಜಾ, ಆಫ್ಥಮಾಲಜಿಸ್ಟ್, ವೆಲ್ಕಮ್ ಟು ದ ಶೋ. ಡಾಕ್ಟರ್ ಸಂಘಮಿತ್ರ, ಆಫ್ಥಮಾಲಜಿಸ್ಟ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ರವಿಕೃಷ್ಣ, ಕಣ್ಣಿನ ತಜ್ಞರು, ಆಫ್ಥಮಾಲಜಿಸ್ಟ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ಡಾಕ್ಟರ್ ದಿವ್ಯಾ, ನ್ಯೂರೋ ಆಫ್ಥಮಾಲಜಿಸ್ಟ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕಣ್ಣಿಗೆ ಎಷ್ಟೊಂದು ಹೆಸರುಗಳಿವೆ ಅಲ್ವಾ? ಏನೇನು ಹೆಸರಿದೆ ಅಂತ ಹೇಳ್ತೀರಾ? ಬೆಕ್ಕಿನ ಕಣ್ಣು ಅಂತೀವಿ, ಗರುಡ ಕಣ್ಣು ಅಂತೀವಿ, ಬಟ್ಲು ಕಣ್ಣು ಅಂತ ಕರಿತೀವಿ, ಬಟ್ಲು ಕಣ್ಣು, ಹಾಗೆ ಒಂದೊಂದೇ ಹೆಸರು. ಜಾಮೂನ್ ಕಣ್ಣು ಅಂತಾನು ಕರಿತೀವಿ. ನಿಜವಾಗ್ಲೂ? ಒಬ್ರಿಗೆ ನಾವ್ ಆತರ ಕರಿತೀವಿ. ಮೋಸ್ಟ್ ಕಾಮನ್ ಹದ್ದಿನ ಕಣ್ಣು ಅಂತ ಕರಿತೀವಿ ನಾವು. ಹದ್ದಿನ ಕಣ್ಣು ಅಂತ ಕರಿತೀರಾ? ಓಕೆ. ನಿಮ್ಮ ಕಣ್ಣಿನ ಮಿಂಚು ನಕ್ಷತ್ರಗಳ ತರ ಇದೆ. ಕಣ್ಣಿನ ಮಿಂಚು ನಕ್ಷತ್ರಗಳ ತರ ಇದೆ. ಗುಡ್ಡೆ ಕಣ್ಣು. ಕವಿಗಳಿಗಂತೂ ಕಣ್ಣಂದ್ರೆ ಬಹಳ ಇಷ್ಟ. ಯಾರಿಗಾದ್ರೂ ನೆನಪಾಗುತ್ತೆ ಯಾವುದಾದ್ರೂ ಕಣ್ಣಿನ ಮೇಲೆ ಬರೆದಿರೋ ಕವಿತೆ, ಕಣ್ಣಿನ ವರ್ಣನೆ, ಕಣ್ಣಿನ ಮೇಲೆ ಬರೆದಿರೋ ಸಿನಿಮಾ ಹಾಡು? ಅಂದರೆ ಕಣ್ಣನ್ನು 2 ವ್ಯಕ್ತಿಗಳಿಗೆ ಹೋಲಿಕೆ ಮಾಡ್ತೀವಿ. ಒಂದು ಕಣ್ಣು ರೆಪ್ಪೆ ಇನ್ನೊಂದು ಕಣ್ಣು ರೆಪ್ಪೆ ಮುಟ್ಟುತ್ತಲ್ಲ, ಆಗ ಇಬ್ರು ಮೀಟ್ ಆಗ್ತೀವಿ ಅಥವಾ ಒಂದಾಗ್ತೀವಿ ಅನ್ನೋ ಸಂದೇಶ ಕೂಡ ಅದು ಕೊಡ್ತಾ ಹೋಗುತ್ತೆ. ಹೌದು. ಕಣ್ಣ ಸಲಿಗೆ ಅಂತ ಹಾಡು ಕೂಡ ಇದೆ. ಹೌದು. ವೆರಿ ವೆರಿ ರೊಮ್ಯಾಂಟಿಕ್. ಆರ್ ಯು ಇನ್ ಲವ್ ಆರ್ ಸಮಥಿಂಗ್? ಸರ್ ಮ್ಯಾಮ್, Are you in love? No ma'am, I'm a poet by self. You are a poet by yourself, yes. ಉಪೇಂದ್ರ ಅವ್ರದ್ದು ಮಾರಿ ಕಣ್ಣು ಹೋರಿ ಮೇಲೆ ಅಂತ. ಮಾರಿ ಕಣ್ಣು ಹೋರಿ ಮೇಲೆ, yes. ಓಕೆ. ಸೊ ಈಗ ನಾವು ಡಾಕ್ಟರ್ಸ್ ಹತ್ರ ಪ್ರಶ್ನೆ ಕೇಳೋಣ. ಕಣ್ಣಿನ ಸೃಷ್ಟಿಯಲ್ಲಿರುವಂತಹ ಆಶ್ಚರ್ಯಗಳು ಏನೇನು? It is one of the most delicate structures in the body, which is beautifully developed and which functions very well for us to see the beautiful world. My favorite comparison is 2 minutes ಕಣ್ಣು ಮುಚ್ಕೊಳ್ಳಿ, ಎಷ್ಟು ರೆಸ್ಲೆಸ್ ಫೀಲ್ ಮಾಡ್ತೀರಾ ವಿದೌಟ್ ಲೈಟ್. ಓಕೆ, ಕಣ್ಣು ಮುಚ್ಕೊಳ್ಳೋಣ, ಎಲ್ಲರೂ ಕಣ್ಣು ಮುಚ್ಕೊಳ್ಳೋಣ. ಲೈಟ್ಸ್ ಆಫ್ ಪ್ಲೀಸ್. ಏನು ಕಾಣಿಸ್ತಾ ಇಲ್ಲ ಅಲ್ವಾ? ಸೊ ದಿಸ್ ಇಸ್ ದಿ ಓನ್ಲಿ ಆರ್ಗನ್ ವಿಚ್ ಓಪನ್ಸ್ ಯೋರ್ ಲೈಫ್ ಟು ದ ವರ್ಲ್ಡ್. ಆ್ಯಂಡ್ ನೆಕ್ಸ್ಟ್ ಇನ್ ಕಾಂಪ್ಲೆಕ್ಸಿಟಿ ಟು ದ ಬ್ರೈನ್, ಇದು ಒಂದು. ಆ್ಯಂಡ್ ಥರ್ಡ್ ಥಿಂಗ್ ಇಸ್ full day and night 24/7 whole life the eye muscles will be working for you, just like num heartbeat. Okay, so these are few things. And more than your fingerprint, nam iris irodu 256 points only specific to you, to your code. Yes, thank you so much. It was a very nice experience ಅಲ್ಲ? ಒಂದು ಕಣ್ಣು ಮುಚ್ಕೊಂಡು ನಾವು ಕೇಳಿಸ್ಕೊಳ್ತಾ ಇದ್ದಿದ್ದು, ನೋಡ್ತಾ ಇರಲಿಲ್ಲ ಅಲ್ವಾ? ಎಸ್. ಕಣ್ಣು ಬೇಸಿಕಲಿ ಕ್ಯಾಮ್ರಾ ಥರ. ಸೊ ನಾವೇನು ನೋಡ್ತೀವಿ ಅದನ್ನು ಕ್ಯಾಪ್ಚರ್ ಆಗುತ್ತೆ, ಅಲ್ಲಿಂದ ಬ್ರೈನ್ಗೆ ಇನ್ಫಾರ್ಮೇಷನ್ ಹೋಗುತ್ತೆ. ಸೊ ಫಸ್ಟ್ ಟೈಮ್ ನಾವು ಯಾವುದೇ ನೋಡಿದ್ರು ಅದು ರಿಜಿಸ್ಟರ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಅವ್ರನ್ನ ಇನ್ನೊಂದ್ಸಲ ನೋಡಿದಾಗ ಸೊ ವಿಲ್ ಬಿ ಏಬಲ್ ಟು ಐಡೆಂಟಿಫೈ. ಸೊ ಅದೊಂದು ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಫಂಕ್ಷನ್ ಆಫ್ ದ ಐ. ಒಂದು. ಎರಡನೇದು ಪಿಪಿಲ್ ಅಂತ ಇದೆ. ಸೊ ಅದು ಬೇಸಿಕಲಿ ಕಣ್ಣು ಒಳಗಡೆ ಲೈಟ್ ಹೋಗೋದನ್ನು ಕಂಟ್ರೋಲ್ ಮಾಡುತ್ತೆ. ಸೊ ನೈಟ್ ಟೈಮಲ್ಲಿ ದೊಡ್ಡದಾಗುತ್ತೆ, ಮಾರ್ನಿಂಗ್ ಟೈಮಲ್ಲಿ ಸಣ್ಣದಿರುತ್ತೆ. ಸೊ ದಟ್ ಅಮೌಂಟ್ ಆಫ್ ಲೈಟ್ ಒಳಗಡೆ ಹೋಗೋದನ್ನು ಕಂಟ್ರೋಲ್ ಮಾಡುತ್ತೆ. ಮತ್ತು ನೈಟ್ ಟೈಮಲ್ಲಿ ಈಗ ಫಾರ್ ಎಕ್ಸಾಂಪಲ್ ಫಿಲ್ಮ್ ಥಿಯೇಟ್ರಲ್ಲೆಲ್ಲ ಒಳಗಡೆ ಹೋದಾಗ ನಮಗೆ ಫಸ್ಟಿಗೆ ಏನೂ ಕಾಣಿಸಲ್ಲ. ಸೊ ಆಮೇಲೆ ಸ್ಲೋ ಆಗಿ ಅದ್ರಲ್ಲಿ ರಾಡ್ಸ್ ಅಂತ ಇರುತ್ತೆ ರೆಟಿನಾದಲ್ಲಿ. ಸೊ ಅದರಿಂದ ಸ್ಲೋ ಆಗಿ ನಿಮಗೆ ಕಾಣಿಸೋಕ್ಕೆ ಶುರು ಆಗುತ್ತೆ. ಸೊ ದಟ್ ಈಸ್ ಒನ್ ಆಫ್ ದ ವೆರಿ ಗುಡ್ ಫಂಕ್ಷನ್ ಆಫ್ ದ ಐ ಅಂತ ಹೇಳ್ಬೋದು. ನಾನು ಏನು ಹೇಳೋಕ್ಕೆ ಬಯಸ್ತೀನಿ ಅಂದರೆ, ದೇವ್ರು 2 ಕಣ್ಣು ಕೊಟ್ಟಿದ್ದಾನೆ, ಯಾಕೆ 1 ಕಣ್ಣು ಕೊಟ್ಟಿಲ್ಲ? ಸೊ ದೇರ್ ಮಸ್ಟ್ ಬಿ ಎ ರೀಸನ್ ಫಾರ್ ಹ್ಯಾವಿಂಗ್ 2 ಐಸ್. ಈ 2 ಕಣ್ಣಲ್ಲಿ ನಾವು ನೋಡಬೇಕಾದ್ರೆ 2 ಸತಿ ದ ಸೇಮ್ ಇಮೇಜ್ ಕ್ಯಾಪ್ಚರ್ ಆಗುತ್ತೆ. ಸೊ 2 ಇಮೇಜು ಬ್ರೈನ್ಗೆ ಒಂದೇ ಸತಿ ಪಾಸ್ ಆಗುತ್ತೆ. ಅಲ್ಲಿ ಬ್ರೈನಲ್ಲಿ ಇಮೇಜು ಫ್ಯೂಷನ್ ಆಗುತ್ತೆ. ಸೊ ಇಟ್ ಈಸ್ ಲೈಕ್ 1 ಕಣ್ಣಲ್ಲಿ ನೋಡೋದು ನೀವು ನೋಡೋ ಆರ್ಡಿನರಿ 2D ಫಿಲಮ್ ಥರ, 2 ಕಣ್ಣಿಂದ ನೋಡೋದು 3D ಫಿಲಮ್ ಥರ. ಸೊ ಹ್ಯೂಮನ್ ಐಸ್ ಗಿವ್ ಅಸ್ 3D ಇಮೇಜ್, 3 ಡೈಮೆನ್ಷನಲ್ ಇಮೇಜ್. ಜಸ್ಟ್ ಲೈಕ್ ದ ವಾವ್ ಫ್ಯಾಕ್ಟರ್ ಇದೆಯಲ್ಲ 3D ಫಿಲಮ್ ನೋಡಿದಾಗ, ದ ಸೇಮ್ ವೇ ವಿ ಆರ್ ಸೀಯಿಂಗ್ ದ ವರ್ಲ್ಡ್ ಇನ್ ಎ 3D ವೇ. ದಟ್ ಈಸ್ ವೈ ವಿ ನೀಡ್ 2 ಐಸ್. ಸೊ ದಿಸ್ ಈಸ್ ಎ ಕ್ವಾಲಿಟಿ ವಿಚ್ ಓನ್ಲಿ ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್.
ನಾಟ್ ದ ಅನಿಮಲ್ ಓಕೆ ಕಿಂಗ್ಡಮ್. ಹಾಂ, ವೆರಿ ಇಂಟ್ರೆಸ್ಟಿಂಗ್. They have the eyes are at the side of their face. We have in the front. So both capture the image at the same time. ವೆರಿ ನೈಸ್. ಯಾರ್ಯಾರು ಕನ್ನಡಕ ಹಾಕೊಂಡಿದ್ದೀರಲ್ಲ ಈಗ, ಆ ಕನ್ನಡಕ ಎಲ್ಲ ತೆಗೆದು ನಿಮ್ಮ ಕೈಯಲ್ಲಿ ತಗೊಳ್ಳಿ. ಎಲ್ಲರೂ ಇವಾಗ ಒಂದು 30 ಸೆಕೆಂಡು ಕಣ್ಣನ್ನು ಮಿಟುಕಿಸ್ತಾ ಇರಬೇಕು. ಮಾಡ್ತೀರಾ? ರೆಡಿ? 1, 2 and 3. ಹಿಯರ್ ವಿ ಗೋ. ಎಸ್, ಇವಾಗ ಮಾಡ್ತಿದ್ದೀರಾ, ಜೋರಾಗಿ ಮಾಡ್ತಾ ಇದ್ದೀರಾ. ಎಸ್ ಎಸ್, ಮಾಡಿ ಮಾಡಿ ಮಾಡಿ. ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀರಾ. ಒಂದು ಚಿಕ್ಕ ಕಾಂಪಿಟೇಷನ್ ಇದು. ಹಾಂ, ನೀವೊಬ್ಬರು ಮಾತ್ರ ಮಾಡಬೇಕು. 30 ಸೆಕೆಂಡಲ್ಲಿ ಎಷ್ಟು ಜೋರಾಗಿ ಕಣ್ಣು ಮಿಟುಕಿಸ್ತೀರಾ ಅಂತ ನಾವು ಚೆಕ್ ಮಾಡ್ತೀವಿ. ನಾನು ಹೇಳಿದ್ಮೇಲೆ ಶುರು ಮಾಡಿ, ಆಯಿತಾ? ಓಕೆ, ರೆಡಿ? ಎಸ್, 1, 2, 3 ಸ್ಟಾರ್ಟ್. ಓಕೆ, ಎಸ್. ಹೆಂಗಂದ್ರೆ ಇವ್ರು ಯೋಚನೆ ಮಾಡಿ ಗುಬ್ಬಚ್ಚಿ ಥರ ಮಾಡ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ರಿ ನೀವು. ಎಸ್, ನೀವು ಮಾಡ್ತೀರಾ? ಎಸ್, ಸ್ಟಾರ್ಟ್. ಪೂರ್ತಿಯಾಗಿ ಕಣ್ಣು ಮಿಟ್ಕಿಸ್ಬೇಕು ಅಂದಿದೆ ನಾನು. ಇವ್ರು ಕಣ್ಣು ಮುಚ್ಕೊಂಡೆ ಅಲ್ಲೇ ಒಂಚೂರು ತೆಗಿತಾನೆ ಇಲ್ಲ, ಪೆಂಗ್ವಿಂಗ್ ಥರ ಪಕ್ ಆಗ್ದಂಗೆ ಆಗಿತ್ತದು. ಪೂರ್ತಿ ತೆಗೆದು ಮುಚ್ಚಲಿಲ್ಲ. ಓಕೆ, ಎಸ್, ಸ್ಟಾರ್ಟ್. ಓಕೆ, ಆ್ಯಕ್ಚುಲಿ ಸರಿಯಾಗಿ ಚೆನ್ನಾಗಿ ಮಾಡಿದ್ರಿ. ಚೆನ್ನಾಗಿ ಕಣ್ಣು ಮಿಟ್ಕಿಸೋದನ್ನು ಕಲ್ತಿದ್ದೀರಾ. ಎಸ್, ಈಗ ಪ್ರಶ್ನೆ ನಿಮಗೆ ಬರುತ್ತೆ, ಈ ಥರ ಕಣ್ಣು ಮಿಟ್ಕಿಸೋದು ಎಷ್ಟು ಒಳ್ಳೆಯದು? ಎವ್ರಿ ಟೈಮ್ ನಾವು ಬ್ಲಿಂಕ್ ಮಾಡಿದಾಗ ಕಣ್ಣೀರು ಸ್ಪ್ರೆಡ್ ಆಗುತ್ತೆ. ಇಟ್ ಮೇಕ್ಸ್ ಅ ಲೇಯರ್ ಆನ್ ಇಟ್ ವಿಚ್ ಪ್ರೊಟೆಕ್ಟ್ಸ್ ದ ಐ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಕಣ್ಣಿಗೆ ಒಂದು ರಕ್ಷಣಾ ಕವಚದ ಥರ ಅದು ಇರುತ್ತೆ ಯಾವಾಗಲೂ, ಅದಕ್ಕೋಸ್ಕರ ಕಣ್ಣು ಮಿಟ್ಕಿಸ್ಬೇಕು ಅಂತ ಹೇಳ್ತಿದ್ದೀರಾ. ದೋಸ್ ಹೂ ಆರ್ ವರ್ಕಿಂಗ್ ಇನ್ ಫ್ರಂಟ್ ಆಫ್ ಕಂಪ್ಯೂಟರ್, ವಿಜುವಲ್ ಮಾನಿಟರ್ಸ್, ಇವಾಗ ಐಪ್ಯಾಡ್ಸ್, ಫೋನ್ಸ್ ಕಾನ್ಸ್ಟೆಂಟಾಗಿ ನೋಡ್ತಿರ್ತಾರಲ್ಲ, ದ ಕಾನ್ಸಂಟ್ರೇಷನ್ ಇಸ್ ಆಲ್ ಆನ್ ದ್ಯಾಟ್. ಸೊ ಅವರು ದೇ ಫೊಗೆಟ್ ಇನ್ವಾಲಂಟ್ರಿ ಇದು ಕಡಿಮೆ ಆಗುತ್ತೆ, ಬ್ಲಿಂಕಿಂಗ್ ಕಡಿಮೆ ಆಗುತ್ತೆ. ದಟ್ಸ್ ವೆನ್ ಡ್ರೈ ಸ್ಪಾಟ್ಸ್ ಆದಾಗ ನಮ್ಮ ಪಾರದರ್ಶಕ ಪಟಲ ಕಾರ್ನಿಯಾ ಮೇಲೆ, ದೆನ್ ದೇ ವಿಲ್ ಹ್ಯಾವ್ ಪೇನ್, ರೆಡ್ನೆಸ್, ಬರ್ನಿಂಗ್ ಸೆನ್ಸೇಷನ್ಸ್ ಎಲ್ಲ. ಸೊ ದಟ್ಸ್ ವೈ ಇನ್ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಇಲ್ಲ ಮಕ್ಕಳು ಐಪ್ಯಾಡ್ಸು, ಮೊಬೈಲ್ಸು ಎಲ್ಲ ಆಡಬೇಕಾದಾಗ ದೇ ಫೊಗೆಟ್ ಟು ಬ್ಲಿಂಕ್. ಸೊ ಅಟ್ ದ ಎಂಡ್ ಆಫ್ ದ ಡೇ ದೆಲ್ ಸೇ ಕಣ್ಣು ಉರಿತಾ ಇದೆ, ಯಾಕಂತಂದ್ರೆ ಈ ಪ್ರಶ್ನೆ ಯಾಕೆ ಕೇಳಿದ್ವಿ ಅಂದ್ರೆ, ಈಗ ನೀವೇ ರೆಕಗ್ನೈಸ್ ಮಾಡಿ ಹೇಳಿದ್ರಿ, ಕಂಪ್ಯೂಟರ್ ಮುಂದೆ ಕೂತಿರೋರು ಅಥವಾ ಕಣ್ಣು ಮಿಟುಕಿಸದೆ ಅದನ್ನೇ ನೋಡ್ತಾ ಇರ್ತಾರೆ, ಅದು ಕಣ್ಣಿನ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಈ ಪ್ರಶ್ನೆನ ನಾವು ಕೇಳಿದ್ದು. ಎಸ್, ಹೌದು, ದಟ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಫಂಕ್ಷನ್. ನಾವು ಮಾಡದೇ ಇದ್ರೆ, ನಾವು ಮರ್ತೇ ಬಿಟ್ರೆ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೇದಲ್ಲ. ಸೊ ನಾವು ಅಟ್ಲೀಸ್ಟ್ ಕಾನ್ಶಿಯಸ್ ಆಗಿ ಅದನ್ನ ಮಾಡಬೇಕು. ಫ್ರೀಕ್ವೆಂಟ್ ಆಗಿ ಎವ್ರಿ 1 hour ಬ್ರೇಕ್ ಕೊಡಬೇಕು ವೈಲ್ ಡೂಯಿಂಗ್ ಎನಿ ಗ್ಯಾಜೆಟ್ಸ್. ಸೊ ಕಣ್ಣು ಮಿಟ್ಸೋದು ವಿತ್ ವಾಲಂಟ್ರಿಲಿ ಈಸ್ ಎ ವೆರಿ ಇಂಪಾರ್ಟೆಂಟ್ ಎಕ್ಸಸೈಸ್. ಮತ್ತು ಅದು ಒಂದು ಸ್ಟಿಮ್ಯುಲಸ್. ಈ ಥರ ಬ್ಲಿಂಕ್ ಮಾಡಿದರೆ 1 drop ಆಫ್ ಟಿಯರ್ ವಿಲ್ ಕಮ್ ಔಟ್. ನಾವು ಬ್ಲಿಂಕ್ ಮಾಡದಿದ್ರೆ, ಕಂಟಿನ್ಯೂಸ್ ವರ್ಕ್ ಮಾಡಿದರೆ ಅದು ಡಿಹೈಡ್ರೇಷನ್ ಬಂದ್ಬಿಡುತ್ತೆ. ಓಕೆ, ಅಂದರೆ ಈ ಥರ ನಾವು ಕಣ್ಣು ಮಿಟುಕಿಸದೇ ಇದ್ದರೆ, ಅಥವಾ ಇಷ್ಟು ಟೈಮಲ್ಲಿ ಇಷ್ಟು ಕೌಂಟ್ಸ್ ಮಾಡಬೇಕು ಅಂತ ಇರುತ್ತೆ, ಅದನ್ನ ಮಾಡದೇ ಇದ್ದಾಗ ಏನಾಗುತ್ತೆ? ಎಷ್ಟು ಕೌಂಟ್ಸ್ ಇರಬೇಕು ಆ್ಯಕ್ಚುಲಿ? ಒಂದು ರೂಲ್ ಇದೆ, 20-20-20 ಅಂತ ಹೇಳ್ತೀವಿ. ಸೊ ಸಿಸ್ಟಮ್ ಮುಂದೆ ಕೂತಾಗ ಎವ್ರಿ 20 minutes 20 times ಬ್ಲಿಂಕ್ ಮಾಡಬೇಕು, ಮತ್ತು 20 feet ಡಿಸ್ಟೆನ್ಸ್ ದೂರದಲ್ಲಿ ಇರೋದು ಏನಾದ್ರು ನೋಡಬೇಕು. ಅಥವಾ ಸಿಸ್ಟಮ್ ಮುಂದೆ ಕೂತ್ಕೊಂಡವ್ರು ಯೂಶಲಿ ಎಂಟರ್ ಬಟನ್ ತುಂಬ ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತಿರ್ತಾರೆ. ಸೊ ಅದನ್ನು ಮಾಡಿದಾಗಲೂ ಬ್ಲಿಂಕ್ ಮಾಡ್ಬೋದು. ಓಕೆ, ಸೊ ಹಾಗೆ ನೆನ್ಪಿಟ್ಕೋಬಹುದು. ಇಲ್ಲ 20-20-20 ರೂಲ್ಸ್. ಸೊ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಈಗ IT ಪ್ರೊಫೆಷನ್ ಬ್ಯಾಂಗ್ಳೂರ್ ತುಂಬ ಜಾಸ್ತಿ ಆಗ್ತಾ ಇರೋದ್ರಿಂದ ಈ ಡ್ರೈ ಐ ಸೆಕೆಂಡ್ರಿ ಟು ಕಂಪ್ಯೂಟರ್ ವಿಷನ್ ತುಂಬ ಬರ್ತಾ ಇರುತ್ತೆ. ಸೊ ಹಾಗಾಗಿ ಈ ರೂಲ್ ಫಾಲೋ ಮಾಡಿದ್ರೆ ಒಳ್ಳೆಯದು. ಓಕೆ, ನಂಬರ್ ಆಫ್ ಕೌಂಟ್ಸ್ ಕಮ್ಮಿ ಆದಾಗ ಏನಾಗುತ್ತೆ? ಅದೇ ಟಿಯರ್ ಫಿಲ್ಮ್ ಸರಿಯಾಗಿ ಸ್ಪ್ರೆಡ್ ಆಗಲ್ಲ, ಡ್ರೈ ಸ್ಪಾಟ್ಸ್ ಬರುತ್ತೆ. ಸೊ ಡ್ರೈ ಆದಾಗ, ಕಣ್ಣಲ್ಲಿ ನೀರಿನ ಅಂಶ ಕಡಿಮೆ ಆದಾಗ ಅವರು ರೆಡ್ನೆಸ್, ವಾಟ್ರಿಂಗ್, ಫಟೀಗ್ ಆಗೋದು, ತುಂಬ ಹೊತ್ತು ವರ್ಕ್ ಮಾಡೋಕ್ಕಾಗಲ್ಲ. ಮತ್ತು ಈವ್ನಿಂಗ್ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ವಾಪಸ್ ಹೋಗ್ತಿರುವಾಗ ಲೈಟ್ ಸೆನ್ಸಿಟಿವಿಟಿ ಜಾಸ್ತಿ ಆಗೋದು. ಸೊ ಇದೆಲ್ಲ ಕಂಪ್ಲೇಂಟ್ ಶುರು ಆಗುತ್ತೆ ಪೇಷಂಟ್. ಟಿಯರ್ಸ್ ಒಂದು ಕಡೆಯಿಂದ ಪ್ರೊಡ್ಯೂಸ್ ಆಗುತ್ತೆ, ಇನ್ನೊಂದು ಕಡೆಯಿಂದ ಡ್ರೈನ್ ಆಗೋದಕ್ಕೆ ಸಿಸ್ಟಮ್ ಇದೆ, ರೆಡಿಮೇಡ್ ಸಿಸ್ಟಮಿಂದ ಇದೆ. ಬಟ್ ಕಣ್ಣು ಬಿಟ್ಕೊಂಡೇ ಇದ್ರೆ ಏನಾಗುತ್ತೆ, ಎವಾಪ್ರೇಟ್ ಆಗುತ್ತೆ, ಗಾಳಿಗೆ ಆರೋಗುತ್ತೆ. ಸೊ ಅದನ್ನು ಮತ್ತೆ ಸ್ಪ್ರೆಡ್ ಆಗಬೇಕು ಅಂದರೆ ಒಂದು ಸತಿ
ಬ್ಲಿಂಕ್ ಆಗಬೇಕು. ಸೊ ನೀವು ಒಂದು ಕೇಳಿದ್ರೆ ನಾರ್ಮಲ್ ರೇಟ್ ಎಷ್ಟು ಅಂತ, 1 ನಿಮಿಷಕ್ಕೆ 10 ರಿಂದ 12 ಸತಿ ಮಾಡಬೇಕು ನಾರ್ಮಲ್. ಇದು ವಾಲಂಟ್ರಿ ಹೇಳ್ತಾ ಇಲ್ಲ, ನಿಮಗೆ ಗೊತ್ತಿಲ್ಲದಲ್ಲೇ ಮಾಡಬೇಕಾಗಿರೋದು ಕ್ರಿಯೆ. ಗೊತ್ತಿದ್ದು ಮಾಡಬೇಕಾಗಿ ಬರೋದು ಇಟ್ ಈಸ್ ಅನ್ಫಾರ್ಚುನೇಟ್. ಹೌದು, ಕರೆಕ್ಟ್ ಡಾಕ್ಟರ್. ಎಸ್, ನನಗೊಂದು ಪ್ರಶ್ನೆ ಇದೆ ನಿಮ್ಮ ಹತ್ರ. ಅಂದರೆ ಯಾರಾದರೂ ಪೇಷಂಟ್ಸ್ ಬಂದಾಗ ಫಸ್ಟ್ ಏನು ಮಾಡ್ತೀರಾ ಅಂತಂದರೆ ಒಂದು ಟಾರ್ಚ್ ಹಾಕಿ ಕಣ್ಣನ್ನು ನೋಡ್ತೀರಾ. ಆ್ಯಕ್ಚುಲಿ ನೀವು ಏನು ನೋಡ್ತೀರಾ ಕಣ್ಣೊಳಗೆ ಟಾರ್ಚ್ ಹಾಕಿ ಅಂತ? ಜನರಲ್ ಫಿಸಿಷಿಯನ್ಸ್ ಯೂಶಲಿ ಜಸ್ಟ್ ಟಾರ್ಚ್ ಲೈಟ್ ಎಕ್ಸಾಮಿನೇಷನ್ ಮಾಡಿದರೆ ಅನಿಮಿಯಾ ಗೊತ್ತಾಗುತ್ತೆ, ಎನಿ ಅಲರ್ಜಿ ಇದ್ರೆ ಏನು ಗೊತ್ತಾಗುತ್ತೆ. ಬದಲಾವಣೆ ಆಗಿರುತ್ತೆ ಆ ಕಣ್ಣಿನಲ್ಲಿ, ಹೇಗೆ ಗೊತ್ತಾಗುತ್ತೆ? ಅನಿಮಿಯಾ ಇದ್ರೆ ಇದು ಸ್ವಲ್ಪ ಕೆಳಗೆ ರೆಪ್ಪೆ ಒಳಗಡೆ ಪೇಲ್ ಇರುತ್ತೆ, ಕೆಂಪಾಗಿ ಒಂದು ಬ್ರೈಟ್ನೆಸ್ ಇರಲ್ಲ, ಪೇಲ್ನೆಸ್ ಬರುತ್ತೆ, ಅದು ಕಲರ್ ಚೇಂಜಸ್ ಇರುತ್ತೆ. ಅಲರ್ಜಿ ಇದ್ದರೆ ಉಜ್ಜಿ ಸ್ವಲ್ಪ ಊತ ಬಂದುಬಿಡುತ್ತೆ ಕಣ್ಣು ಸೈಡ್ ಎಲ್ಲ. ಮತ್ತು ಟಾರ್ಚ್ ಹಾಕಿ ಅಷ್ಟು ಡೀಪಾಗಿ ಕಾಣಿಸಲ್ಲ, ಜಸ್ಟ್ ಗ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೋದು. ಆ ಪ್ಯೂಪಿಲ್ ಮೂವ್ಮೆಂಟ್ ಆಗ್ತಾ ಇದೆಯಾ ಕರೆಕ್ಟಾಗಿ, ಎನಿ ನ್ಯೂರೋಲಾಜಿಕಲ್ ಕನೆಕ್ಷನ್ ಇಸ್ ದೇರ್ ಆರ್ ನಾಟ್, ಅದನ್ನು ಕಂಡುಹಿಡಿಬೋದು. ಡಾಕ್ಟರ್ ರವಿಕೃಷ್ಣ ಅವರೇ, ಫಿಸಿಯಾಲಜಿ ಆಫ್ ಐಸ್ ಅಂತ ಏನಿದೆ ಅಲ್ಲ, ಅದರ ಒಂದು ರಚನೆ ಮತ್ತು ವ್ಯವಸ್ಥೆ, ಅದನ್ನು ಹೇಗೆ ತೋರಿಸ್ಕೊಡ್ತೀರಾ? ಕಾಯ್ತಾ ಇದ್ದಾರೆ ಅವರು ಅದನ್ನು ತಿಳಿದುಕೊಳ್ಳೋದಕ್ಕೆ. ಬೇಸಿಕಲಿ ಐ ಬಾಲ್ ಅಂತ ಹೇಳ್ತೀವಿ. ಇದರಲ್ಲಿ ಫಸ್ಟ್ ಲೇಯರ್ ಇದು ವೈಟ್ ಏನು ಕಾಣಿಸ್ತಾ ಇದೆಯಲ್ಲ ಈ ಪಾರ್ಟು, ಇದು ಸ್ಕ್ಲೀರಾ ಅಂತ ಹೇಳ್ತೀವಿ. ಅದಾದಮೇಲೆ ಇದು ಕಾರ್ನಿಯಾ ಅಂತ ಹೇಳ್ತೀವಿ. ಅದಾದಮೇಲೆ ಈ ಬ್ರೌನ್ ಪಾರ್ಟ್ ಏನು ಕಾಣಿಸ್ತಾ ಇದೆಯಲ್ಲ ಅದಕ್ಕೆ ಐರಿಸ್ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನೀವು ಅಮೇರಿಕನ್ಸ್ ನೋಡಿರ್ತೀರ, ಅವ್ರದ್ದೆಲ್ಲ ಬ್ಲೂ ಇರುತ್ತೆ. ಆಫ್ರಿಕನ್ಸ್ ನೋಡಿದಾಗ ತುಂಬ ಡಾರ್ಕ್ ಬ್ಲ್ಯಾಕ್ ಥರ ಇರುತ್ತೆ, ನಮ್ಮದೆಲ್ಲ ಬ್ರೌನಿಷ್ ಕಲರ್ ಇರುತ್ತೆ. ಇದು ಅಮೌಂಟ್ ಆಫ್ ಲೈಟ್ ಒಳಗಡೆ ಎಂಟ್ರಿ ಆಗೋದನ್ನ ಕಂಟ್ರೋಲ್ ಮಾಡುತ್ತೆ. ಸೊ ದೊಡ್ಡದಾಗೋದು ಸಣ್ಣದಾಗೋದು ಹಾಗೆ ಇದು ಮಾಡುತ್ತೆ. ಅದಾದಮೇಲೆ ಅದ್ರ ಹಿಂದ್ಗಡೆ ನ್ಯಾಚುರಲ್ ಲೆನ್ಸ್ ಅಂತ ಹೇಳ್ತೀವಿ, ಇದು ಈ ಪೊಸಿಷನಲ್ಲಿರುತ್ತೆ. ಹಾಗೆ ಅದನ್ನು ಆ ಪ್ಲೇಸಲ್ಲಿ ಹೋಲ್ಡ್ ಮಾಡಲಿಕ್ಕೆ ಝೊನ್ಯೂಲ್ಸ್ ಅಂತ ಇರುತ್ತೆ, ಥ್ರೆಡ್ ಥರ ಆ ಪಾರ್ಟಲ್ಲಿ ಅದನ್ನ ಹಿಡ್ಕೊಂಡಿರುತ್ತೆ. ಅದಾದಮೇಲೆ ಇಲ್ಲಿ 3 ಲೇಯರ್ ಕಾಣಿಸ್ತಾ ಇದೆ. ವೈಟ್ ಕಲರ್ ಇದೆ, ಇನ್ನೊಂದು ಸ್ವಲ್ಪ ಪಿಂಕ್ ಇದೆ, ಇನ್ನೊಂದು ಯೆಲ್ಲೋ ಇದೆ. ಸೊ ಫಸ್ಟ್ ಲೇಯರ್ ಸ್ಕ್ಲೀರಾ ಅಂತ ಹೇಳಿದ್ನಲ್ಲ, ಇಲ್ಲಿ ಸ್ಕ್ಲೀರಾ ಅಂತ, ಅದು ಫಸ್ಟ್ ಲೇಯರ್. ದೆನ್ ಒಳಗಡೆದು ಕೊರಾಯ್ಡ್ ಅಂತ ಹೇಳ್ತೀವಿ. 3ನೇದು ರೆಟಿನಾ ಅಂತ. ಸೊ ರೆಟಿನಾ ಇದು ಬೇಸಿಕಲಿ ನರ್ವಸ್ ಟಿಶ್ಯೂ ಇರುತ್ತೆ ಅಲ್ಲಿ. ಸೊ ನಾವೇನು ನೋಡಿದ್ರು ಈ ನರ್ವ್ಸಿಂದ ಆಪ್ಟಿಕ್ ನರ್ವ್ ಅಂತೇಳಿ ಅದರಿಂದ ಬ್ರೈನಿಗೆ ಕನೆಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ಇನ್ಫಾರ್ಮೇಷನ್ ಇಲ್ಲಿಂದ ಇಲ್ಲಿ ಕ್ಯಾರಿ ಆಗುತ್ತೆ. ಮತ್ತು ಇಲ್ಲಿ ಬ್ರೌನ್ ಕಲರ್ ಏನು ಕಾಣಿಸ್ತಾ ಇದೆ ಇಲ್ಲಿ ಐ ಮಸಲ್ಸ್. ನಾವು ಆ ಕಡೆ ಈ ಕಡೆ ಕಣ್ಣು ತಿರ್ಸಿದಾಗ ಕಣ್ಣು ಮೂವ್ ಆಗಲಿಕ್ಕೆ ಈ ಮಸಲ್ಸ್ ಹೆಲ್ಪ್ ಮಾಡುತ್ತೆ. ಡಿಯರ್ ಆಡಿಯನ್ಸ್, ಹೇಳ್ತೀರಾ? ಈಗ ಪವರ್ ಅನ್ನೋದಿದೆಯಲ್ಲ, ಅದು ಈಗ ಕನ್ನಡಕ ರೆಗ್ಯುಲರಾಗಿ ಹಾಕಿದ್ರೆ ಲೈಕ್ ಪವರ್ ಕಮ್ಮಿ ಆಗುತ್ತೆ ಅಂತನಾ, ಇಲ್ಲ ರಿಟೈನ್ ಮಾಡ್ಕೊಳಕ್ಕೆ ಆಗ್ತೀವ? ಇದೆಲ್ಲರೂ ಕೇಳ್ತಾರೆ ನಮ್ಮನ್ನು, ಪೇರೆಂಟ್ಸ್ ಎಸ್ಪೆಷಲಿ. ನಾನು ಕನ್ನಡಕ ಹಾಕಿದ್ರೆ ಮಕ್ಕಳಿಗೆ ಪವರ್ ಹೋಗಿಬಿಡುತ್ತಾ, ಆರ್ ಆಫ್ಟರ್ 2 years ಕನ್ನಡಕನೇ ಇಲ್ದಿರ ಇರುತ್ತಾ? ನಾವು ಕನ್ನಡಕ ಏನಕ್ಕೆ ಕೊಡ್ತೀವಂದರೆ ಫಾರ್ ಯು ಟು ಸಿ ಕ್ಲಿಯರ್ಲಿ. ಸೊ ಇಟ್ ಇಸ್ ನಾಟ್ ಅದು ನೀವು ಕನ್ನಡಕ ಹಾಕಿದ ತಕ್ಷಣ ನಿಮ್ಮ ಕಣ್ಣಲ್ಲಿ ಡೆವಲಪ್ಮೆಂಟ್ ಎಲ್ಲ ಚೇಂಜ್ ಆಗಿಬಿಟ್ಟು ನಿಮ್ಮ ಕಣ್ಣು ಸರಿ ಹೋಗ್ಬಿಡುತ್ತೆ ಅಂತ ಇಲ್ಲ. whatever is there, whatever is genetically developed, it is there. Power, minus, plus, ಏನಿದೆಯೋ ಇದೆ. we are only adding on a lens for you to see clearly. ರೇಸ್ ಏನು ರೆಟಿನಾ ಮೇಲೆ ಬೀಳ್ತಿಲ್ಲ, ಅದನ್ನು ಎಕ್ಸ್ಟ್ರಾ ಲೆನ್ಸ್ ಕೊಟ್ಬಿಟ್ಟು ನಾವು ರೆಟಿನಾ ಮೇಲೆ ಹಾಕ್ತಾಯಿದ್ದೀವಿ. ಓಕೆ, ಇವಾಗ ಚಿಕ್ಕ ಮಕ್ಕಳಲ್ಲಿ ಒಂದು ಬಿಫೋರ್ 10 years ಪ್ಲಸ್ ಲೆನ್ಸಸ್ ಅಂತ, ಪ್ಲಸ್ ಪವರ್ ಅಂತ ಹೇಳ್ತೀವಿ. ಆ್ಯಸ್ ದೇ ಗ್ರೋ, ವೆರಿ ಸ್ಮಾಲ್ ಪವರ್ಸ್ ಕ್ಯಾನ್ ಚೇಂಜ್ ಆ್ಯಂಡ್ ವೆರಿ ಫ್ಯೂ 100ಅಲ್ಲಿ ಒಂದು 10% ಪೀಪಲ್ಗೆ ಇಲ್ದಿರ ಆಗ್ಬೋದು, ಕನ್ನಡಕ ಬೇಡ್ದಿರ ಆಗ್ಬೋದು. ಬಟ್ ಮೋಸ್ಟ್ ಆಫ್ ದೆಮ್ ಒಂದ್ಸರಿ ಕನ್ನಡಕ ಬಂದರೆ ದೇ ವಿಲ್ ಹ್ಯಾವ್ ಟು ಯೂಸ್ ಟು ಸಿ ಕ್ಲಿಯರ್ಲಿ. ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಹಾಕ್ಕೊಳ್ಬೇಕು. ಸೊ ಇದರಿಂದ ಯಾವುದೇ ಥರ ಬದಲಾವಣೆ ಬರೋದಿಲ್ಲ? ನೋ ಬದಲಾವಣೆ, ಆ್ಯಸ್ ಯು ಗ್ರೋ ದೇರ್ ಕ್ಯಾನ್ ಬಿ ಡೆವಲಪ್ಮೆಂಟಾಗಿ ಚೇಂಜ್ ಆಗ್ತಾ ಇರ್ಬೋದು. ಸೊ ಎವ್ರಿ ಇಯರ್ ನಿಮ್ಮ ಪವರ್ ಚೇಂಜ್ ಆಗ್ಬೋದು, ಬಟ್ ಕನ್ನಡಕದಿಂದ ನಿಮ್ಮ ಪವರ್ ಚೇಂಜ್ ಆಗ್ತಾ ಇಲ್ಲ. ಸೊ ಒಬ್ಬೊಬ್ರು ಬರ್ತಾರೆ ಪೇರೆಂಟ್ಸ್, ಕನ್ನಡಕ ರೆಗ್ಯುಲರಾಗಿ ಹಾಕ್ತಾ ಇದ್ದೀವಿ ಬಟ್ ಆದ್ರೂ ಪವರ್ ಇನ್ಕ್ರೀಸ್ ಆಗ್ತಿದೆ ಅಂತ, ವಿಚ್ ಇಸ್ ರಾಂಗ್. ತಲೆನೋವು ಬರುತ್ತೆ ನಮಗೆ, ಅದರಿಂದ ಸ್ಪೆಕ್ಸ್ ಹಾಕೋಬೇಕು ನಾವು. ಕಣ್ಣಿಂದ ತಲೆನೋವು ಬರೋದಾದರೆ ಅದು ಒಂದು ದೃಷ್ಟಿ ನೋಟದಿಂದ ಬರ್ತಾ ಇರ್ಬೋದು, ಇಲ್ಲಾಂದರೆ ಕೆಲವು ಕಾಯಿಲೆಗಳಿಂದ ಬರ್ತಾ ಇರುತ್ತೆ. ಸೊ ಐ ಈಸ್ ನಾಟ್ ದ ಕ್ಯಾಮ್ರಾಸ್ ವಿಚ್ ಯು ಆರ್ ಸೀಯಿಂಗ್ ಹಿಯರ್. ದ ಕ್ಯಾಮ್ರಾಸ್ ಹಿಯರ್ ಆರ್ ಸ್ಟ್ಯಾಟಿಕ್ ಕ್ಯಾಮ್ರಾಸ್. ಅವಕ್ಕೆ ಒಂದೇ ಲೆನ್ಸ್ ಇದೆ ಒಳಗೆ. ಆ ಲೆನ್ಸನ್ನ ಅವ್ರು ಬದಲಾಯಿಸಬೇಕು, ಫೋಕಸ್ ಚೇಂಜ್ ಮಾಡಬೇಕು ಅಂದರೆ ಲೆನ್ಸನ್ನು ಬದಲಾಯಿಸಬೇಕು. ನಮ್ಮ ಕಣ್ಣು ಆ ಥರ ಅಲ್ಲ. ದೇವ್ರು ಕೊಟ್ಟಿರೋ ಲೆನ್ಸು ಇಟ್ ಈಸ್ ಲೈಕ್ ಎ ಸೆಟ್ ಆಫ್ ಮಿಲಿಯನ್ ಆಫ್ ಲೆನ್ಸಸ್ ಇನ್ಸೈಡ್. ಅದು ತಾನಾಗೆ ಚೇಂಜ್ ಮಾಡ್ಕೊಳುತ್ತೆ ಅದ್ರ ಪವರ್ನ. ಸೊ ಇಟ್ಸ್ ಎ ಡೈನಾಮಿಕ್ ಕ್ಯಾಮ್ರಾ. ಹೇಳಬೇಕು ಅಂದರೆ ನಾವು ಹತ್ತಿರ ನೋಡಿದ್ರೆ ಬೇರೆ ಲೆನ್ಸ್ ಆಗುತ್ತೆ, ದೂರ ನೋಡಿದ್ರೆ ಬೇರೆ ಲೆನ್ಸ್ ಆಗುತ್ತೆ. ಸೊ ನೀವು ಚೆನ್ನಾಗಿ ಕಾಣಿಸ್ದೇ ಇರೋರು ಏನು ಮಾಡಬೇಕು, ನಾನು 10% ಎಫರ್ಟ್ ಹಾಕಿದ್ರೆ ನೀವು 50% ಎಫರ್ಟ್ ಹಾಕಬೇಕಾಗತ್ತೆ. ಸೊ ಹಾಕ್ತಾ ಇದ್ರೆ 50% ಎಫರ್ಟ್ ಹಾಕಿದ್ರೆ ಮಾಡೋ ಒಂದು ಸಣ್ಣ ಕೆಲಸಕ್ಕೆ 10 ನಿಮಿಷ ಓದೋದಕ್ಕೆ ನಿಮಗೆ ಸುಸ್ತು ಅನಿಸುತ್ತೆ.
ಸೊ ಆ ಸುಸ್ತನ್ನ ನಮಗೆ ಪೇಯ್ನ್ ಸೆನ್ಸೇಷನ್ ಮುಖದಲ್ಲಿ ಎಲ್ಲ ಕಡೆ ಒಂದೇ ಬರೋದು, ಎಲ್ಲದು ತಲೆನೋವಾಗೇ ಬರುತ್ತೆ. ಹಲ್ನೋವು ಬಂದರೂ ಸ್ವಲ್ಪ ತಲೆನೋವು ಇರುತ್ತೆ, ನೆಗಡಿ ಆದರೂ ಸ್ವಲ್ಪ ತಲೆನೋವು ಇರುತ್ತೆ. ಸೊ ಫೇಸಲ್ಲಿ ಎಲ್ಲೇ ಪೇಯ್ನ್ ಸ್ಟಿಮ್ಯುಲೇಟ್ ಆದರೂ ಅದ್ರ ಜೊತೆಗೆ ಹೆಡ್ಡೇಕ್ ಬಂದೇ ಬರುತ್ತೆ. ಸೊ ಅದು ಎಲ್ಲಿಂದ ಬರ್ತಾ ಇದೆ ಅಂತ ಕಂಡುಹಿಡಿಯೋಕ್ಕೋಸ್ಕರ ನೀವು ಡಾಕ್ಟರ್ ಹತ್ರ ಬರ್ತೀರಾ. ಕಣ್ಣಿಂದ ಬರ್ತಾ ಇದೆಯಾ, ಮೂಗಿಂದ ಬರ್ತಾ ಇದೆಯಾ, ಸೈನಸ್ ಪ್ರಾಬ್ಲಮಿಂದ ಬರ್ತಾ ಇದೆಯಾ, ಸೊ ಹಂಗೆ ಚೆಕಪ್ ಮಾಡಿಸ್ಕೋಬೇಕು ಖಂಡಿತ. ಮುಂದಿನ ಪ್ರಶ್ನೆ, ಗ್ರೀನರೀಸ್ ನಾನು ಕೇಳ್ಪಟ್ಟಿರೋ ಪ್ರಕಾರ ಗ್ರೀನರೀಸ್ ಜಾಸ್ತಿ ನೋಡಿದ್ರೆ ಲೈಕ್ ಇಟ್ಸ್ ಹೆಲ್ತಿ ಫಾರ್ ಐಸ್, ಇಸ್ ಇಟ್ ಟ್ರೂ? ನಮ್ಮದು ದೃಷ್ಟಿಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡ್ತೀವಿ, ಕಲರು ನೋಡ್ತೀವಿ. ಸೊ ಯು ನೋ ಅಬೌಟ್ ಕಲರ್ ಸ್ಪೆಕ್ಟ್ರಮ್ ಗೊತ್ತಲ್ಲ, ಹಳದಿಯಿಂದ ಕೆಂಪು, ಬ್ಲೂ ರೇಂಜ್ ಗೊತ್ತು. ಈ ಕಡೆ ಇನ್ಫ್ರಾರೆಡ್ ಅಂತೀವಿ, ಈ ಕಡೆ ಅಲ್ಟ್ರಾ ವೈಲೆಟ್ ರೇಸ್ ಅಂತ ಹೇಳ್ತೀವಿ, ಅದು ಎಕ್ಸ್ಟ್ರೀಮ್ಸು. ಅದ್ರ ಮಧ್ಯದಲ್ಲಿರೋದು ವಿಜುವಲ್ ಸ್ಪೆಕ್ಟ್ರಮ್. ಸೊ ಇಟ್ ಸ್ಟಾರ್ಟ್ಸ್ ವಿತ್ ರೆಡ್, ವಿಬ್ಗೆಆರ್ ಅಂತ ರೈನ್ಬೋ ಕಲರ್ಸ್ ಏನು ಹೇಳ್ತೀವೋ ಅದರಿಂದನೇ ಬಂದಿರೋದು. ದ ಕೂಲ್ ಕಲರ್ಸ್ ಯಾವುದು? ಬ್ಲೂ, ಗ್ರೀನ್, ಇಂಡಿಗೋ, ವೈಲೆಟ್, ದೀಸ್ ಆರ್ ದ ಕೂಲ್ ಕಲರ್ಸ್. ರೆಡ್, ಆರೆಂಜ್, ದೀಸ್ ಆರ್ ಹಾರ್ಶ್ ಕಲರ್ಸ್. So anything which come onto the cooler wavelength is good for the eye in general. ಅದರಿಂದ ಗ್ರೀನ್ರಿ ನೋಡಿ ಅಂತ ಹೇಳ್ತಾರೆ ಅಷ್ಟೇ. ಬಣ್ಣಗಳ ಬಗ್ಗೆ ನೀವೊಂದು ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್ ಕೊಟ್ರಿ. ಇಲ್ಲೊಂದಷ್ಟು ಚಿತ್ರಗಳು ಬರುತ್ತೆ LED-ನಲ್ಲಿ. ಆ ಚಿತ್ರ ಬಂದ ತಕ್ಷಣ ಅದರೊಳಗಿರೋ ಸಂಖ್ಯೆ ಎಷ್ಟು ಜನರಿಗೆ ಕಾಣಿಸುತ್ತೋ ಹೇಳಬೇಡಿ, ಕೈ ಎತ್ತಿ. ಓಕೆ, ಅಷ್ಟೇ, ಸಿಂಪಲ್. ಯಾರಿಗೆಲ್ಲ ಕಾಣಿಸ್ತಿದೆ? ಕೆಲವರೆಲ್ಲ ಯೋಚನೆ ಮಾಡಿ ಎತ್ತಾ ಇದ್ದೀರಾ. ಯಾವ ನಂಬರ್ ಒಳಗಡೆ ಕೂತಿದೆ ಅಂತ ಗೊತ್ತಾಯ್ತಾ? ಎಸ್, ಎಸ್, ಕೆಲವ್ರಿಗೆ ಕಾಣಿಸ್ತಿದೆ, ಕೆಲವ್ರಿಗೆ ಎಸ್. ಮೇಲ್ ಕೂತಿರೋರು ನಿಮಗೆ ಕಾಣಿಸ್ತಾ ಇಲ್ವಾ? ಇಲ್ಲ, ಕಾಣಿಸ್ತಾ ಇಲ್ಲ. ನಿಮ್ಗೇನಾದರೂ ಕಲರ್ ಬ್ಲೈಂಡ್ನೆಸ್ ಇದೆ ಅಂತ ಡಾಕ್ಟ್ರ್ ಏನಾದ್ರು ಹೇಳಿದಾರಾ? ಎಸ್, ಹೇಳಿದ್ದಾರೆ. ಓಕೆ, ಬಹುಶಃ ಇದಕ್ಕೇನೆ ನಾವು ಈ ಸಮಸ್ಯೆ ಏನು ಅಂತ ತೋರಿಸ್ಕೊಡೋದಕ್ಕೆ ನಾವು ಈ ಚಿತ್ರಗಳನ್ನು ತೋರಿಸಿ ಈ ಚಿಕ್ಕ ಪರೀಕ್ಷೆ ಮಾಡಿದ್ದು. ಸೊ ದೆರ್ ಇಸ್ ಒನ್ ಕಂಡೀಷನ್, ಏನಪ್ಪ ಅಂತಂದರೆ ಕಲರ್ ಬ್ಲೈಂಡ್ನೆಸ್ ಅಂತ ನಾವು ಹೇಳ್ತೀವಿ. ಇದೇನು ಅಂತ ಸ್ವಲ್ಪ ತಿಳ್ಕೊಳ್ಳೋಣ ಈಗ. ದ ಸ್ಪೆಷಾಲಿಟಿ ಆಫ್ ಹ್ಯೂಮನ್ ವಿಷನ್ ಈಸ್ ಕಲರ್ ವಿಷನ್. ಕಲರ್ ಕಾಣುತ್ತೆ ನಮಗೆ. ಈ ವಿಬ್ಗೆಆರಲ್ಲಿರೋ ಕಲರ್ಸ್ ಎಲ್ಲ ಶೇಡ್ಸಲ್ಲೂ ಕಾಣುತ್ತೆ ನಮಗೆ. ಕೆಲವ್ರಿಗೆ ಅದಕ್ಕೆ ಬೇಕಾಗಿರೋ ಒಂದು ರೆಟಿನಾಲಿ ಇರೋ ಕಾಂಪೊನೆಂಟು ಕೋನ್ಸ್ ಅಂತ ಹೇಳ್ತೀವಿ, ರಾಡ್ಸ್ ಆ್ಯಂಡ್ ಕೋನ್ಸ್. ರಾಡ್ಸ್ ಆರ್ ಮೆಂಟ್ ಫಾರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ವಿಷನ್ ಆ್ಯಂಡ್ ಡಾರ್ಕ್ ವಿಷನ್, ನೈಟಲ್ಲಿ ಕಾಣಿಸೋಕ್ಕೋಸ್ಕರ. ಕೋನ್ಸ್ ಆರ್ ಫಾರ್ ಕಲರ್ ವಿಷನ್ ಆ್ಯಂಡ್ ಲೈಟ್ ವಿಷನ್, ಡೇ ಟೈಮಲ್ಲಿ ನೋಡೋಕ್ಕೋಸ್ಕರ, ಹಗಲೊತ್ತಲ್ಲಿ ನೋಡೋಕ್ಕೋಸ್ಕರ. ಈ ಕೋನ್ಸಲ್ಲಿ ಕೆಲವೊಂದು ಜೆನೆಟಿಕಲಿ ಡಿಫಿಷಿಯನ್ಸಸ್ಸಿಂದ ಕೆಲವ್ರಿಗೆ ಒಂದೊಂದು ಕಲರ್ ಕಾಣಲ್ಲ, ಎಲ್ಲ ಕಲರು ಕಾಣಲ್ಲ ಅಂತಲ್ಲ. ನೋ ಬಡಿ ಇಸ್ ಟೋಟಲಿ ಕಲರ್ ಬ್ಲೈಂಡ್, ಇಟ್ಸ್ ವೆರಿ ರೇರ್. ದೇ ಪಾರ್ಷಿಯಲಿ ಬ್ಲೈಂಡ್. ಮೋಸ್ಟ್ ಕಾಮನ್ ಇಸ್ ಕೆಲವೊಂದು ಕಲರ್ಸ್ ಕಾಣಿಸಲ್ಲ. ದ ಮೋಸ್ಟ್ ಕಾಮನ್ ಕಲರ್ ಬ್ಲೈಂಡ್ನೆಸ್ ಅಲ್ಲಿ ರೆಡ್ ಗ್ರೀನ್ ಡೆಫಿಷಿಯನ್ಸಿ. ಬಟ್ ಇದ್ರ ಜೊತೆ ಹೇಗೆ ಅವರು ಅಡ್ಜಸ್ಟ್ ಆಗ್ತಾ ಹೋಗಬೇಕಾಗಿರುತ್ತಲ್ವಾ? ಗೊತ್ತೇ ಇರೋದಿಲ್ಲ. ಇಲ್ಲ, ಈ ಒಂದು ಕಲರ್ ಆ ಕಲರ್ ನೋಡ್ತಾರೆ, ಬಟ್ ನಮ್ಮ ತರ ನೋಡಲ್ಲ. ಅವ್ರಿಗೆ ಅದು ಏನಕ್ಕೆ ಕಾಣಿಸುತ್ತೆ? ಗ್ರೇ ಶೇಡ್ಸ್ ಅಲ್ಲಿ ಕಾಣುತ್ತೆ. ಗ್ರೇ ಶೇಡ್ಸ್ ಅಲ್ಲಿ ಕಾಣಿಸೋ ಅವ್ರ ಲೈಫಲ್ಲಿ ಅವ್ರಿಗೆ ಅದು ನೋಡೋಕ್ಕಾಗುತ್ತೆ. ಅವ್ರಿಗೆ ಈ ಕಲರ್ ಇದು ಅಂತ ನಾವು ಹೇಳ್ಕೊಟ್ಟು ಮಕ್ಕಳಿಗೆ ಅದಿದೆ ಅದು ಅಂತ ಗೊತ್ತೈತಿ. ಇದು ಆ್ಯಪಲ್ ಅಲ್ಲ ಆರೆಂಜ್ ಅಂತ ಮಕ್ಕಳಿಗೆ ಹೇಳ್ಕೊಟ್ರೆ ಅದು ಆರೆಂಜ್ ಅಂತಾನೆ ಐಡೆಂಟಿಫೈ ಮಾಡುತ್ತೆ ಅಲ್ವಾ? ಬಟ್ ಇದು ಹೇಗೆ ಗೊತ್ತಾಗುತ್ತೆ? ಮಕ್ಕಳು ಬೆಳೀತಾ ಇರುವಾಗ ಈ ತರ ಸ್ಪೆಷಲ್ ಚಾರ್ಟ್ಸ್ ತೋರಿಸಿದಾಗ ಅವ್ರಿಗೆ ಗೊತ್ತಾಗಲ್ಲ. ಟೀಚರ್ ಸೂಕ್ಷ್ಮ ಆಗಿದ್ರೆ ಕಲರ್ ಪೇಂಟಿಂಗ್ ಮಾಡ್ಬೇಕಾದ್ರೆ ಮಗು ಪದೇ ಒಂದೇ ಕಲರ್ ತಗೊಂಡ್ ಮಾಡ್ತಾ ಇರುತ್ತೆ. ಗ್ರೀನ್ ತಗೊಂಡ್ರು ಅದು ಪಕ್ಕದಲ್ಲಿರೋ ಬ್ಲೂ ತಗೊಂಡ್ ಮಾಡ್ತಾ ಇರುತ್ತೆ. ಅದೇ ಕಲರ್, ಅದೇ ರೇಂಜಲ್ಲಿ ಎಲ್ಲ ಒಂದೇ ಕಾಣುತ್ತವೆ. ಓಕೆ, ಮುಂದಿನ ಪ್ರಶ್ನೆ ಯಾರು ಕೇಳ್ತೀರಾ? ಮಯೋಪಿಯಾ ಜಾಸ್ತಿ ಇದ್ದರೆ ರೆಟಿನಲ್ ಡಿಟ್ಯಾಚ್ಮೆಂಟ್ ಆಗುತ್ತೆ ಅಂತ ಕೇಳಿದ್ದೀವಿ. ಈ ರೆಟಿನಲ್ ಡಿಟ್ಯಾಚ್ಮೆಂಟ್ನ ಅರ್ಲಿಯರ್ ಸ್ಟೇಜಲ್ಲಿ ಐಡೆಂಟಿಫೈ ಮಾಡಿಲ್ಲ ಅಂದರೆ ಫಾರ್ ಎವರ್ ಬ್ಲೈಂಡ್ನೆಸ್ ಆಗೋ ಚಾನ್ಸಸ್ ಇದೆಯಾ? ಮಯೋಪಿಯಾ ಅಂದರೆ ಶಾರ್ಟ್ ಸೈಟ್. ಓಕೆ, ಈಗ ಮಯೋಪಿಯಾ ಕಣ್ಣುಗಳು ಸ್ವಲ್ಪ ದೊಡ್ಡದಿರುತ್ತೆ ಸೈಜ್. ಅದಕ್ಕೆ ಅದು ಒಳಗಿನ ನರ, ವಾಟ್ ವಿ ಕಾಲ್ ಆಸ್ ರೆಟಿನಾ, ಅದು ಸ್ಟ್ರೆಚ್ ಆಗ್ಬೋದು.
ಓಕೆ, ಸೊ ಬಟ್ಟೆ ಸ್ಟ್ರೆಚ್ ಮಾಡಿದರೆ ಏನಾಗುತ್ತೆ, ಹೋಲ್ಸ್ ಬರ್ಬೋದು, ಸ್ವಲ್ಪ ಸ್ಟ್ರೆಚ್ ಮಾರ್ಕ್ಸ್ ಬರ್ಬೋದು, ಆ್ಯಂಡ್ ದ್ಯಾಟ್ ವಿಲ್ ಲೀಡ್ ಟು ರೆಟಿನಲ್ ಡಿಟ್ಯಾಚ್ಮೆಂಟ್. ಇದನ್ನ ಡಿಟೆಕ್ಟ್ ಮಾಡ್ಬೋದು, ಯು ಡೋಂಟ್ ಹ್ಯಾವ್ ಟು ವೇಟ್. ಅದಕ್ಕೆ ನಾವು ಹೇಳ್ತೀವಿ ಮಯೋಪಿಯಾ ಇದ್ದರೆ ಪ್ಯೂಪಿಲ್ ಡೈಲೇಟ್ ಮಾಡಿ ರೆಟಿನಾ ಎಕ್ಸಾಮಿನೇಷನ್ ಮಾಡಿ. ಎವ್ರಿ ಇಯರ್ ಯು ಶುಡ್ ಡೂ ರೆಟಿನಲ್ ಎಕ್ಸಾಮಿನೇಷನ್. ಅದು ಪ್ರಿವೆಂಟಿವ್. ಹೋಲ್ ಇದ್ದರೆ ಅದನ್ನ ಬೇಗ ಲೇಸರ್ ಮಾಡ್ಬೋದು, ಸೀಲ್ ಮಾಡ್ಬೋದು, ಅವಾಗ ನಿಮ್ಮ ರಿಸ್ಕ್ ಕಮ್ಮಿ ಆಗುತ್ತೆ. ಕಣ್ಣಲ್ಲಿ ಪೊರೆ ಬರುತ್ತೆ ಅಂತ ಹೇಳ್ತಾರೆ, ಅದು ಎಲ್ಲ ಏಜ್ಗೂ ಬರುತ್ತಾ, ಏನು ದೇರ್ ಇಸ್ ಅ ಲಿಮಿಟ್, ಅಂದರೆ ವಯಸ್ಸಾದವ್ರಿಗೆ ಬರುತ್ತಾ ಅಂತ? ನ್ಯಾಚುರಲ್ ಆಗಿ ಏಜ್ ರಿಲೇಟೆಡ್ ಚೇಂಜಸ್ ಕಣ್ಣಲ್ಲಿ ಆಗ್ತಾ ಹೋಗುತ್ತೆ. ಈಗ ನ್ಯಾಚುರಲ್ ಲೆನ್ಸ್ ಒಳಗಡೆ ಪ್ರೋಟೀನ್ಸ್ ಇರುತ್ತೆ, ಆ ಪ್ರೋಟೀನ್ ಡಿನ್ಯಾಚುರೇಷನ್ ಅಂತ ಆಗುತ್ತೆ. ಸೊ ಅದರಿಂದ ಲೆನ್ಸ್ ಏನು ಟ್ರಾನ್ಸ್ಪರೆಂಟ್ ಫೈಬರ್ಸ್ ಇರುತ್ತೆ ಅದು ಒಪೇಕ್ ಆಗುತ್ತೆ. ಒಪೇಕ್ ಆದ ಫೈಬರ್ಸ್ ಎಲ್ಲ ಒಟ್ಟಿಗೆ ಸೇರಿ ಒಂದು ಸ್ಪಾಟ್ ಆಫ್ ಒಪೆಸಿಟಿ ಆಗುತ್ತೆ, ಆವಾಗ ಆಬ್ವಿಯಸ್ಲಿ ವಿಷನ್ ಕಡಿಮೆ ಆಗುತ್ತೆ. ಅದಕ್ಕೆ ಕಣ್ಣಿನ ಪೊರೆ ಅಂತ ಹೇಳೋದು. ಸೊ ಮೋಸ್ಟ್ ಕಾಮನೆಸ್ಟ್ ಯಾವಾಗಲೂ 50 ಇಯರ್ಸ್ ಆದಮೇಲೆ ಬರೋದು ಜಾಸ್ತಿ. ಸ್ಕೂಲಲ್ಲಿ ಹೋಗ್ತಿರ್ಬೇಕಾದ್ರೆ ಟೀಚರ್ ಬರೆಯೋದು ಕರೆಕ್ಟಾಗಿ ಬ್ಲರ್ರಾಗಿ ಕಾಣಿಸ್ತತೆ, ಸ್ಪೆಕ್ಟಿಕಲ್ಸ್ ಹಾಕಿಲ್ಲ ಅಂದರೆ ಬ್ಲರ್ರಾಗಿ ಕಾಣಿಸುತ್ತೆ. ದೃಷ್ಟಿದೋಷ ಅಂತ ಹೇಳ್ತೀವಿ. ಸೊ ಅದೇ ಮಯೋಪಿಯಾ ಅದೆಲ್ಲ. ಸೊ ಆಬ್ವಿಯಸ್ಲಿ ದೂರದ ನಮಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಕಣ್ಣಲ್ಲಿ ಬೇಸಿಕಲಿ 2 ಲೆನ್ಸಸ್ ಇರುತ್ತೆ, ಮೇಜರ್ 2 ಲೆನ್ಸಸ್. ಒಂದು ಕಾರ್ನಿಯಾ ಅಂತ ಹೇಳ್ತೀವಿ, ಇನ್ನೊಂದು ರೆಟಿನಾ ಅಂತ, ಒಂದು ನ್ಯಾಚುರಲ್ ಲೆನ್ಸ್ ಅಂತ ಹೇಳ್ತೀವಿ. ಅದೆರಡೂ ಸೇರಿ ಇಮೇಜನ್ನು ನಿಮ್ಮ ರೆಟಿನಾ ಮೇಲೆ ಫೋಕಸ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ನಮಗೆ ಕ್ಲಿಯರಾಗಿ ಕಾಣಿಸುತ್ತೆ. ಸೊ ನಿಮ್ಮ ಕಣ್ಣು ಸ್ವಲ್ಪ ಉದ್ದ ಇರೋದ್ರಿಂದ ಇಮೇಜ್ ಅದ್ರ ಮೇಲೆ ಫಾರ್ಮ್ ಆಗ್ತಾ ಇರಲ್ಲ. ಸೊ ಅದರಿಂದ ನಿಮಗೆ ಬ್ಲರ್ ವಿಷನ್ ಇರುತ್ತೆ. ಸೊ ಆ ಗ್ಲಾಸಸ್ ನಾವು ಮುಂದ್ಗಡೆ ಕೊಟ್ಟಾಗ ಈ ಪಾಯಿಂಟು ರೆಟಿನಾ ಮೇಲೆ ಬೀಳುತ್ತೆ. ಸೊ ಆವಾಗ ನಿಮಗೆ ಕ್ಲಾರಿಟಿ ಬರುತ್ತೆ. ಈಗ ಸ್ಕೂಲ್ ಮಕ್ಕಳು ಮತ್ತು ಸ್ಪೆಕ್ಸ್ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಈಗ ಸ್ಕೂಲ್ ಏಜ್ ಅದೇ ವಿತಿನ್ 6 to 10 ಇಯರ್ಸ್ ನಮ್ಮ ಬ್ರೈನು ಡೆವಲಪ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಬ್ರೈನಿಗೆ ಕಣ್ಣಿಂದ ಕರೆಕ್ಟ್ ಇಮೇಜ್, ಶಾರ್ಪ್ ಇಮೇಜ್ ಬಂದರೆ ಅದು ಡೆವಲಪ್ ಆಗೋದು. ವಿತಿನ್ 10 ಇಯರ್ಸ್ ಅದಕ್ಕೆ ಶಾರ್ಪ್ ಇಮೇಜ್ ಬಂದಿಲ್ಲ ಅಂದರೆ ಇಟ್ ವಿಲ್ ನಾಟ್ ಡೆವಲಪ್. ಸೊ ಇವಾಗ ಇಟ್ ಇಸ್ ಇಫ್ ದೆರ್ ಇಸ್ ಅ ಪವರ್ ಇದ್ದು ಅದನ್ನು ಕರೆಕ್ಟ್ ಮಾಡಿಲ್ಲ ಅಂದರೆ ಬ್ರೈನಿಗೆ ಏನಾಗುತ್ತೆ, ಇಟ್ ವಿಲ್ ಗೆಟ್ ಅ ಬ್ಲರ್ ಇಮೇಜ್. ಈ ಕಣ್ಣಿಂದ ಬ್ಲರ್ ಇಮೇಜ್ ಅಂತ ಬಂದುಬಿಡುತ್ತೆ. ಸೊ ಇಫ್ ಇನ್ನೊಂದು ಕಣ್ಣಿಂದ ಶಾರ್ಪ್ ಇಮೇಜ್ ಬರ್ತಿದ್ರೆ ಇಟ್ ವಿಲ್ ಸ್ಟಾರ್ಟ್ ಫೋಕಸಿಂಗ್ ಆನ್ ದಟ್ ಟೈಮ್. ಈ ಕಣ್ಣನ್ನ ಲೇಸಿ ಮಾಡಿಬಿಡುತ್ತೆ. ಇದನ್ನು ನೀವು 18 ಇಯರ್ಸ್, ಯೂಶ್ವಲಿ ಎಲ್ಲರೂ ಮದುವೆ ಆಗೋ ಟೈಮು, ಕಾಲೇಜ್ಗೆ ಹೋಗೋ ಟೈಮಲ್ಲಿ ಬರ್ತಾರೆ, ನನಗೆ ಮಾಲ್ಗಣ್ಣಿದೆ ಇವಾಗ ಕರೆಕ್ಟ್ ಮಾಡಬೇಕು, ಕರ್ನಾಟಕ ಹಾಕಿದ್ರೆ ಕಡಿಮೆ ಕರೆಕ್ಟ್ ಆಗುತ್ತೆ ಅಂತ. ಅಷ್ಟೊತ್ತಿಗೆ ಬ್ರೈನ್ ಡೆವಲಪ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸ್ಕೂಲ್ ಏಜಲ್ಲಿ ನಾವು ಪವರ್ ಡಿಟೆಕ್ಟ್ ಮಾಡಿ ಅವ್ರಿಗೆ ಕನ್ನಡಕ ಕೊಟ್ಟರೆ ಬ್ರೈನ್ ಕ್ಯಾನ್ ಡೆವಲಪ್. ಬ್ರೈನ್ ಸ್ಟಿಲ್ ಹ್ಯಾಸ್ ದ ಪೊಟೆನ್ಷಿಯಲ್ ಟು ಡೆವಲಪ್. ನಾವು ಅವಾಗ ಕರೆಕ್ಟ್ ಇಮೇಜ್ ಕೊಟ್ಟರೆ ಅದಕ್ಕೆ ಇಟ್ ವಿಲ್ ಡೆವಲಪ್ ಆ್ಯಂಡ್ ವಿಷನ್ ಕ್ಯಾನ್ ಬಿ ಇಂಪ್ರೂವ್ಡ್. ತುಂಬ ಪುಟಾಣಿಗಳೆಲ್ಲ ಈಗ ಸ್ಪೆಕ್ಸ್ ಹಾಕೊಳ್ಳೋದನ್ನು ನಾವು ನೋಡ್ತೀವಿ. ಯಾವ ಥರದ ಸಮಸ್ಯೆ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ ಅವರಲ್ಲಿ? ಮೇನ್ ಆ ಏಜ್ ಗ್ರೂಪಲ್ಲಿ ಪವರೇ ಬರೋದು. ಸೊ ಬೇಸಿಕ್ ಎಕ್ಸಾಮಿನೇಷನ್ ಹುಟ್ಟಿದಿಂದ ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್ ಅಟ್ಲೀಸ್ಟ್ ವಿದಿನ್ 3 ಇಯರ್ಸ್. ಈಗ ಆಫ್ಟರ್ ದ್ಯಾಟ್ 3 to 15 ಇಯರ್ಸ್ ಇಸ್ ರ್ಯಾಪಿಡ್ ಗ್ರೋತ್ ಸ್ಟೇಜ್. ಸೊ 3 to 6 ಇಯರ್ಸ್ ಕಂಪಲ್ಸರಿ ಚೆಕ್ ಮಾಡಬೇಕು, ಯಾಕೆಂದರೆ ಈ ಪವರ್ ಗೊತ್ತಾಗುತ್ತೆ. ನಾವು ಪವರ್ ಮಿಸ್ ಮಾಡಿದರೆ ಸೋಂಬೇರಿ ಕಣ್ಣು ಆಗುತ್ತೆ, ಕಣ್ಣು ಲೇಸಿ ಐ ವಿ ಕಾಲ್ ಇಟ್. ಓಕೆ, ಸೊ ಬಿಕಾಸ್ ನೀವು ಮಗುಗೆ ಎಷ್ಟು ತೋರಿಸ್ತೀರಾ, ಎಷ್ಟು ಎಕ್ಸ್ಪೋಜರ್ ಕೊಡ್ತೀರಾ ಅಷ್ಟೇ ಅದು ನೋಡೋಕ್ಕೆ ರುಚಿ. ಯಾವ್ದು ಐಡಿಯಲ್ ಏಜ್ ಸ್ಕೂಲಲ್ಲಿ? ಯಾಕಂದ್ರೆ ಈಗ ಕಂಪಲ್ಸರಿ ಮಾಡಿದ್ದಾರೆ. 3 is compulsory. 3 preschool is compulsory. ಚೆಕ್ ಮಾಡಬೇಕು. It is compulsory. Okay, after birth 3 is compulsory. 3, 4, 5 miss ಆದರೆ 6, because 6 to 15 is again rapid activity stage, ಅದು rapid growth stage. So 6 to 15 ಪ್ರತಿ ವರ್ಷ ಚೆಕ್ ಮಾಡಬೇಕು. ಕೆಲವು ಮಕ್ಕಳಿಗೆ ಬೇಡ ಅಂತ ಇದ್ರೂ ಕೆಲವರು ಬೇಕು ಅಂತ ಸ್ಪೆಕ್ಸ್ ಹಾಕ್ತಾರೆ. ಅದು ಬೇಕಾ? ಈಸ್ ಇಟ್ ರಿಕ್ವೈರ್ಡ್? ಈಸ್ ಇಟ್ ಜಸ್ಟ್ ಅ ಫ್ಯಾಷನ್ ಸ್ಟೇಟ್ಮೆಂಟ್? ಅದು ಯಾವ ಥರ? ಸೊ ಐ ಆಲ್ವೇಸ್ ಟೆಲ್, ಪವರ್ ಬಗ್ಗೆ ಒಂದೇ ಹೇಳಬೇಕು. ಐ ಯೂಸ್ ದಿಸ್ ಟರ್ಮ್ ಫಾರ್ ಆಲ್ ದ ಪೇರೆಂಟ್ಸ್. ಇಟ್ ಈಸ್ ನಾಟ್ ಎ ಡಿಸೀಸ್, ಇಟ್ ಈಸ್ ನಾಟ್ ಎ ಡಿಫೆಕ್ಟ್, ಇಟ್ ಈಸ್ ನಾಟ್ ಎ ಡಿಫಿಷಿಯನ್ಸಿ. ಇದು ಮೂರೂ ಅಲ್ಲ. ಪವರ್ ಅನ್ನೋದು, ಅಮಿತಾಬ್ ಬಚ್ಚನ್ 6 ಫೀಟ್ ಇದ್ದಾರೆ, ನಾನು 5 ಫೀಟ್ ಇದ್ದೀನಪ್ಪ. ಯಾವ ಕಣ್ಣು ಒಂದು ಐಡಿಯಲ್ ಕಣ್ಣು ಅಲ್ವೇ ಅಲ್ಲ. ಕೆಲವರು ದೊಡ್ಡ ಕಣ್ಣಿರುತ್ತೆ, ಕೆಲವರು ಚಿಕ್ಕ ಕಣ್ಣಿರುತ್ತೆ. ಚಿಕ್ಕ ಕಣ್ಣಿದ್ರೆ ಪ್ಲಸ್ ನಂಬರ್ ಕಡೆಗೆ ಹೋಗುತ್ತೆ, ದೊಡ್ಡ ಕಣ್ಣಿದ್ರೆ ಮೈನಸ್ ನಂಬರ್ ಕಡೆಗೆ ಹೋಗುತ್ತೆ ಅಷ್ಟೇ. 0 ಅಲ್ಲಿ ಇರೋರು ತುಂಬ 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 ರೇರ್, ಕಮ್ಮಿ ಜನ. ನೀವು ಇನ್ನೊಂದು ಹೇಳಿದ್ರೆ, ಚಿಕ್ಕ ಮಕ್ಕಳು ತುಂಬ ಗ್ಲಾಸ್ ಹಾಕ್ಕೊಳೋದು ಜಾಸ್ತಿ ಆಗಿಬಿಟ್ಟಿದೆ. ಜಾಸ್ತಿ ಆಗಿಲ್ಲ, ಕಂಡುಹಿಡಿಯೋದು ಜಾಸ್ತಿ ಆಗಿದೆ ಅಷ್ಟೇ. ಜಾಸ್ತಿ ಜನ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಫಸ್ಟ್ ಆಫ್ ಆಲ್. ಪ್ಲಸ್ ಸ್ಕೂಲಲ್ಲಿ ರೂಲ್ಸ್ ಮಾಡ್ತಾ ಇರೋದ್ರಿಂದ, ವಿಚ್ ಈಸ್ ಅ ವೆರಿ ಗುಡ್ ಥಿಂಗ್. ಚೆಕ್ ಮಾಡ್ಕೊಂಡು ಸರ್ಟಿಫಿಕೇಟ್ಸ್ ತೊಗೊಂಡು ಬಂದ್ರೇ ಅಡ್ಮಿಷನ್ ಕೊಡೋದು, ಈ ಥರ ಒಂದು ರೂಲ್ಸ್ ಎಲ್ಲರೂ ಮಾಡಬೇಕು. ಮಾಡಿದಾಗ ಮಗು ಕಲ್ತ್ಕೊಳಕ್ಕೆ ದೃಷ್ಟಿದೋಷ ಇದ್ದರೆ ಇನ್ನೂ ಒಳ್ಳೇದಲ್ವಾ? ಹೌದು. ಅಂತಂದರೆ ಕಾಣದೇ ಇರೋ ಮಗುಗೆ ಫೋರ್ಸ್ ಮಾಡಿ ಹೆಂಗೆ ಓದಿಸ್ತೀರಾ? ಕರೆಕ್ಟ್. ಅಂದರೆ ಪವರ್ ಇದೆ ಅಂತ ಆದಾಗ ಗ್ಲಾಸಸ್ ಹಾಕ್ಕೊಳ್ಳೇಬೇಕು ಅಂತ ಹೇಳ್ತೀರಾ ಅಲ್ವಾ? ನಾನು 4 ವರ್ಷ ಬೇಬಿ ಇರುವಾಗ
ಕಣ್ಣು ಅಮ್ಮ ಬಂದ್ಬಿಟ್ಟು ಹೋಗಿದೆ ಆದರೆ ಕಾಣ್ತಲ್ಲ. ಒಂದು ಗ್ಲಾಸ್ ಕೊಟ್ಟರು, ನಂಗೆ ಗ್ಲಾಸ್ ಹಾಕ್ದೆ, ಬಟ್ ಆ ಗ್ಲಾಸ್ ಹಾಕಿದಾಗ ಈ ಕಣ್ಣು ಮಬ್ಬು ಕಾಣ್ತಾ ಇದೆ. ಅದಕ್ಕೆ ಆ ಗ್ಲಾಸೇ ಬಿಟ್ಟಿದ್ದೀನಿ. ಅದಕ್ಕೆ ಗ್ಲಾಸೇ ಬಿಟ್ಟಿದ್ದೀರಾ. ಸೊ ಇವ್ರು ತುಂಬ ಯುನೀಕ್ ಆಗಿರೋ ಈ ಸಮಸ್ಯೆಗೆ ಏನು ಸೊಲ್ಯೂಷನ್ ಕೊಡ್ತೀರಾ? ಈ ಅಮ್ಮ ಅನ್ನೋದು ಕ್ಯಾನ್ ಅಫೆಕ್ಟ್ ಆಲ್ ದ ಲೇಯರ್ಸ್ ಆಫ್ ದ ಐ. ಒಂದು ಇವಾಗ ಕರಿಗುಡ್ಡೆ ಅನ್ನೋದು ಕಿಟಕಿ ಥರ, ಮನೆಗೆ ಇದ್ದ ಕಿಟಕಿ ಥರ. ಕಿಟಕಿ ಒಡೆದೋಗಿದ್ರೆ ಅಥವಾ ಕಿಟಕಿ ಬೆಳಕು ಪಾಸ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಅಂದರೆ ಕಿಟಕಿನ ಬದಲಾಯಿಸೋ ಹಂಗೆ ನಮಗೆ ಇದುವರೆಗೂ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಏನು ಮಾಡ್ತೀವೋ, ಐ ಡೊನೇಷನ್, ಕರಿಗುಡ್ಡೆನ ಮಾತ್ರ ಬದಲಾಯಿಸೋದು. ಎಲ್ಲರಿಗೂ ಒಂದು ತಪ್ಪು ತಿಳುವಳಿಕೆ ಏನಿದೆ ಅಂದರೆ ಕಣ್ಣನ್ನೇ ಬದಲಾಯಿಸ್ತಾರೆ ಅಂತ. ಕಣ್ಣನ್ನೇ ಬದಲಾಯಿಸೋ ವಿಜ್ಞಾನ ಇನ್ನೂ ಬಂದಿಲ್ಲ. ಬ್ರೈನನ್ನು ಬದಲಾಯಿಸ್ದಂಗೆ ಅದು. ಕಣ್ಣು ಬ್ರೈನು ಒಂದೇ ಅದು. ಸೊ ಕರಿಗುಡ್ಡೆ ಅಂದರೆ ಬರೀ ಕಿಟಕಿ ಮಾತ್ರ ಬದಲಾಯಿಸೋಕ್ಕಾಗುತ್ತೆ ನಮ್ಮ ಕೈಲಿ. ಅದು ಒಂದೇ ಮಾತ್ರ ಅನಾರೋಗ್ಯವಾಗಿದ್ದರೆ, ಪೂರ್ತಿ ಕಣ್ಣೇ ಡ್ಯಾಮೇಜ್ ಆಗಿದ್ರೆ, ರೆಟಿನಾನೂ ಹಾಳಾಗಿದ್ದರೆ, ಎಲ್ಲ ಹೋಗಿದ್ರೆ ಆ ವಿಜ್ಞಾನ ಇನ್ನೂ ಬಂದಿಲ್ಲ. ನನಗೆ ಸಿಕ್ಕಾಪಟ್ಟೆ ಅಂಡರ್ ಐ ಇದಿದೆ, ಐ ಮೀನ್ ಡಾರ್ಕ್ ಸರ್ಕಲ್ ಇದೆ. ಗೂಗಲಲ್ಲಿ ಸರ್ಚ್ ಮಾಡಿದ್ವಿ, ಸೊ ದ್ಯಾಟ್ ಏನು ಹೇಳಿದ್ರು ವರ್ಕ್ ಪ್ರೆಷರಿಂದ, ಬಿಕಾಸ್ ನಾನು ಸಿಕ್ಕಾಪಟ್ಟೆ ವರ್ಕ್ ಮಾಡೋದಿರುತ್ತೆ. ಸೊ ಏನು ಹೇಳ್ತಾರೆ, ರೋಸ್ ವಾಟರ್ ಹಾಕಿದರೆ ಅಂಡರ್ ಐದು ಕಂಟ್ರೋಲ್ ಆಗುತ್ತೆ, ಬಿಕಾಸ್ ಐ ಹ್ಯಾವ್ ಅ ಪಫಿ ಐಸ್ ಕೂಡ. ಇನ್ನೊಂದು ಅಭ್ಯಾಸ ನನಗೇನಿದೆ ಅಂದರೆ ಹರಳೆಣ್ಣೆ ಹಚ್ಕೊಂಡು ಮಲ್ಕೋತೀನಿ, ಬಾದಾಮ್ ಆಯಿಲ್ ಹಾಕಿದ್ರೆ ಕಂಟ್ರೋಲ್ ಆಗುತ್ತೆ ಅಂತ. ಎಷ್ಟೊಂದು ದುಡ್ಡು ಇವನ್ ಡಾಕ್ಟರ್ಸ್ ಹತ್ರ ಹೋಗಿ ಕೂಡ ಕೇಳಿದ್ದೀನಿ. ಕೆಲವೊಂದು ಸತಿ ಡಾಕ್ಟರ್ಸ್ ಬರ್ಕೊಟ್ಟಿದ್ದಾರೆ ಈ ಅಂಡರ್ ಐ ಜೆಲ್ ಹಚ್ಚು ಅಂತ. ಪ್ರತಿಯೊಂದು ಟೈಮ್ ಇಸ್ ಇಟ್ ನನ್ನ ಲೈಫ್ ಸ್ಟೈಲಿಂದ ನನಗೆ ಅದು ಪ್ರಾಬ್ಲಮ್ ಆಗ್ತಿದೆಯಾ? ಬಿಕಾಸ್ ತುಂಬ ಜನ ಹುಡುಗಿರು ಅಥವಾ ಹುಡುಗರಿಗೂ ಆ ಪ್ರಾಬ್ಲಮ್ ಇರುತ್ತಲ್ಲ ಅಂಡರ್. ಡಾರ್ಕ್ ಸರ್ಕಲ್ಸ್ ಫಸ್ಟ್ ನೋಡಬೇಕು ಯಾವ ಕಾರಣದಿಂದ ಬರ್ತಾ ಇದೆ. ಓಕೆ, ಕೆಲವ್ರಿಗೆ ಇಟ್ ವಿಲ್ ಬಿ ಬಿಕಾಸ್ ಆಫ್ ಅನಿಮಿಯಾ, ಬಿಕಾಸ್ ಆಫ್ ಅಲರ್ಜೀಸ್, ಕೆಲವ್ರಿಗೆ ಅದು ಹೆರಿಡಿಟ್ರಿ, ಆ ಥರ ಕಣ್ಣಿನ ಪಿಗ್ಮೆಂಟೇಷನ್ನೇ ಆ ಥರ, ನಿಮ್ಮ ಬೋನ್ ಡೆವಲಪ್ಮೆಂಟ್ ಆ ಥರ, ಶೇಪ್ ಆ ಥರ. ಸೊ ಕಣ್ಣು ಸ್ವಲ್ಪ ಡೀಪ್ ಇದ್ದರೆ ಆ ಶ್ಯಾಡೋಯಿಂದ ಡಾರ್ಕ್ ಸರ್ಕಲ್ಸ್ ಬರುತ್ತೆ. ವಿ ಕ್ಯಾನ್ ನಾಟ್ ಕರೆಕ್ಟ್ ಇಟ್ ವಿತ್ ಕ್ರೀಮ್ಸ್ ಆ್ಯಂಡ್ ಜೆಲ್ಸ್, ಬಿಕಾಸ್ ಮೆಡಿಕಲಿ ಆಲ್ಸೋ ಕ್ರೀಮ್ ಇಲ್ಲ. ಬಟ್ ಈ ಹೋಮ್ ರೆಮಿಡೀಸ್ ಎಲ್ಲ ಅಟ್ಲೀಸ್ಟ್ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ಯೂಸ್ ಮಾಡ್ಬೋದು. ನನಗೆ ಇವ್ರ ಮುಖನ ನೋಡ್ತಾ ಇದ್ದಾಗ ನನಗೆ ಅವ್ರ ಮುಖದಲ್ಲಿ ಕಣ್ಣು ಕಪ್ಪು ಅವ್ರು ಹಚ್ಚಿರೋದು ಕಾಣುತ್ತೆ, ಮತ್ತು ಅದು ಸ್ವಲ್ಪ ಸ್ಪ್ರೆಡ್ ಆಗಿ ಒಂಚೂರು ಡಾರ್ಕ್ ಆಗಿಯೂ ಕಾಣಿಸ್ತಾ ಇದೆ. ಈ ಥರ ಕಣ್ಣು ಕಪ್ಪು ಹಚ್ಚೋದು ಕಣ್ಣಿಗೆ ಒಳ್ಳೇದಾ, ಏನಂತೀರಾ ಅದ್ರ ಬಗ್ಗೆ? ಕಾಸ್ಮೆಟಿಕ್ಸ್ ಈಚ್ ಪರ್ಸನ್ಸ್ ಚಾಯ್ಸ್. ಒನ್ ಥಿಂಗ್, ಮನೇಲಿರೋರೆಲ್ಲ ಒಂದೇ ಕಾಡ್ಕೆನ ಯೂಸ್ ಮಾಡಬೇಡಿ. ಆಮೇಲೆ ಅಕ್ಕ, ತಂಗಿ, ಅಮ್ಮ ಎಲ್ಲರೂ ಒಂದೇ ಯೂಸ್ ಮಾಡಬೇಡಿ. ಯು ಕ್ಯಾನ್ ಸ್ಪ್ರೆಡ್ ಇನ್ಫೆಕ್ಷನ್ಸ್. ಯೂಸ್ ಡಿಫ್ರೆಂಟ್ ಒನ್ಸ್ ಆ್ಯಂಡ್ ಚೇಂಜ್ ದೆಮ್ ಆಲ್ಸೋ ಎವ್ರಿ ಇಯರ್. ವರ್ಷಗಟ್ಟಲೆ ಒಂದೇ ಕಾಡ್ಗೆನ ಯೂಸ್ ಮಾಡಿ. ನಾನು ಮಾಡ್ಲಿಂಗ್ ಮಾಡ್ತಿದ್ದೀನಿ. ಸೊ ಮಾಡ್ಲಿಂಗ್ ಮಾಡ್ಬೇಕಾದ್ರೆ ನಂಗೆ ಸ್ಪೆಕ್ಸ್ ಹಾಕೋಕ್ಕಾಗಲ್ಲ. ಸೊ ಹ್ಯಾವ್ ಟು ವೇರ್ ಲೆನ್ಸ್ ಹಾಕಿದ್ರೂ ಯು ಕಾಂಟ್ ಯೂಸ್ ದ ಕಾಜಲ್ ಆ್ಯಂಡ್ ಆಲ್ ಹಾಕಬೇಡ ಅಂತ ಹೇಳ್ತಾರೆ, ಯಾಕಂದರೆ ಅದು ಕಣ್ಣಿಗೆ ಇಫೆಕ್ಟ್ ಆಗುತ್ತೆ ಅಂತ. ಸೊ ಲೇಸರ್ ಸರ್ಜರಿ ಮಾಡಿದ್ರೆ ಅದು ಕಣ್ಣಿಗೆ ಎಷ್ಟು ಒಳ್ಳೆಯದು, ಎಷ್ಟು ಹಾಳು. ಫಸ್ಟ್ ಯು ಶುಡ್ ಬಿ ಬಿಟ್ವೀನ್ 20 to 40 ಲೇಸರ್ ಮಾಡ್ಸೋಕ್ಕೆ. ಸೆಕೆಂಡ್ ಕ್ರೈಟೀರಿಯಾ ಇಸ್ ಪವರ್ ಕಾನ್ಸ್ಟೆಂಟ್ ಇರಬೇಕು. ಲೇಸರ್ ಇಸ್ ವೆರಿ ಸಕ್ಸಸ್ಫುಲ್ ಪ್ರೊವೈಡೆಡ್ ಯು ಫಿಟ್ ಇನ್ ಟು ದಟ್ ಕ್ರೈಟೀರಿಯಾ. ಏನು ಹಾರ್ಮೋನಲ್ ಚೇಂಜಸ್ ಇರಬಾರ್ದು, ಫ್ಲಕ್ಚುಯೇಷನ್ಸ್ ಇರಬಾರ್ದು. ಆವಾಗ ನಿಮ್ಮ ಸಕ್ಸಸ್ ರಿಸಲ್ಟ್ ವಿಲ್ ಬಿ ಮೋರ್ ದೆನ್ 95%. ಓಕೆ, ಬಟ್ ವಿತ್ ಕಾಂಟ್ಯಾಕ್ಟ್ ಲೆನ್ಸ್ ಕಾಸ್ಮೆಟಿಕ್ಸ್ ಹಚ್ಬೋದು, ಆ ಥರ ಏನಿಲ್ಲ. ಕಣ್ಗುಡ್ಡೆಯಲ್ಲಿ ಅಲ್ಲಿ ಮೇಲ್ಗಡೆ ಗುಳ್ಳೆ ಬರುತ್ತೆ, ಫ್ರೀಕ್ವೆಂಟಾಗಿ ಬರ್ತಿರುತ್ತದು. ಅದನ್ನ ಹೆಂಗೆ ಸ್ಟಾಪ್ ಮಾಡೋಕ್ಕಾಗುತ್ತೆ? ಯಾವಾಗಲೂ ಆಪ್ರೇಷನ್ಗೆ ಹೋಗೋಕ್ಕಾಗಲ್ಲ, ಐ ಮೀನ್ ಮೈನರ್ ಆಪ್ರೇಷನ್ಗೆ ಹೋಗೋಕ್ಕಾಗಲ್ಲ. ಲೈಕ್ ಪದೇ ಪದೇ ಬರುತ್ತೆ, ಅದಕ್ಕೆ ಏನು ಮಾಡಲಿ ನಾನು ಅಂತ. ಹಾರ್ಮೋನ್ ಲೆವೆಲ್ಸ್ ಅಪ್ಸೆಟ್ ಆದಾಗ ದ ಆಯಿಲ್ ಸೆಕ್ರಿಷನ್ಸ್ ಬಿಕಮ್ ಆಲ್ಟ್ರ್ ಆಗುತ್ತೆ, ಬದಲಾಗುತ್ತೆ. ಸ್ಮೂತಾಗಿ ರಿಫೈನ್ಡ್ ಆಯಿಲ್ ಥರ ಬರಬೇಕಾಗಿದ್ದ ಆಯಿಲು ಗಟ್ಟಿ ಡಾಲ್ಡಾ ಥರ ಆಗುತ್ತೆ. ಸೊ ಆ ಪೋರ್ಸು ಇಷ್ಟು ಮೈಕ್ರೋ ಸೈಜಲ್ಲಿ ಇರ್ತವೆ ಅಂದರೆ ಅದು ಎಣ್ಣೆ ಈಚೆ ಬರಬೇಕು ಅಂದರೆ ಇಟ್ ಶುಡ್ ಬಿ ವೆರಿ ವೆರಿ ತಿನ್, ತೆಳುಗಿರಬೇಕು ಎಣ್ಣೆ. ಗಟ್ಟಿ ಆದಾಗ ಬರಲ್ಲ. ಸೊ ಗ್ಲ್ಯಾಂಡ್ಸ್ ಒಳಗಡೆನೇ ಸೇರಿಕೊಂಡು ಸ್ಮಾಲ್ ಗೆಡ್ಡೆಗಳು ಆಗ್ತವೆ. ಸೊ ಆಯಿಲ್ ಕಂಟೆಂಟ್ ಬದಲಾಗೋದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಅದಕ್ಕೆ ದೇರ್ಸ್ ಎ ಕೋರ್ಸ್ ಆಫ್ ಟ್ರೀಟ್ಮೆಂಟ್. ಈ ಥರ ಪದೇ ಪದೇ ಬರೋರಿಗೆ 6 months to 1 year ದೇ ಮೇ ಹ್ಯಾವ್ ಟು ಟೇಕ್ ಟ್ರೀಟ್ಮೆಂಟ್. ಅದು ಒಂದೇ ಸತಿ ಹೋಗಲ್ಲ. ಅದು ನಮ್ಮ ತಂದೆ ತಾಯಿ ಇಬ್ರಿಗೂ ಐ ಡಿಫೆಕ್ಟ್ ಇದೆ, ಇಬ್ಬರು ಸ್ಪೆಕ್ಟಕಲ್ ಯೂಸ್ ಮಾಡ್ತಾರೆ. ಸೊ ನನಗೆ ಅವರಿಂದ ಏನಾದ್ರು ನನಗೆ ಪ್ರಾಬ್ಲಮ್ ಜನ್ರೇಟ್ ಆಗಿದೆ ಅಂತ ನನಗೆ ಡೌಟ್ ಆಗ್ತಿದೆ. ಇಸ್ ಇಟ್ ಟ್ರೂ? ದ ಅದರ್ ವೇ ಇಸ್ ಆಲ್ಸೋ ಟ್ರೂ. ನಮ್ಮಿಬ್ರು ತಂದೆ ತಾಯಿಗೂ ಇಲ್ಲ, ಬಟ್ ನನಗೆ ಯಾಕೆ ಬಂದಿದೆ ಆ ಥರನೂ ಇದೆ ಕಂಡೀಷನು. ಸೊ ಅವ್ರಿಗೆ ಆನ್ಸರ್ ಇಲ್ಲ. ಅವ್ರು ಹಾಕೊಂಡಿರೋ ಫ್ರೇಮ್ ನೋಡಿದಾಗ ನಿಮಗೆ ಆ ಫ್ರೇಮ್ಸ್ ಕರೆಕ್ಟಾಗಿದೆ ಅಂತ ಅನ್ಸುತ್ತಾ? ಒಂದು ಸ್ಟೈಲು, ಅದನ್ನ ನಾವೇನು ಹೇಳೋಕ್ಕಾಗಲ್ಲ. ಇನ್ನೊಂದು ಫ್ರೇಮ್ ಶುಡ್ ಫಿಟ್ ಯುವರ್ ಐ ಆಸ್ ಅ ಸೆಂಟರ್ ಪಾಯಿಂಟ್.
ಒಂದು ಆಪ್ಟಿಷಿಯನ್ಗೆ ನೀವು ಗ್ಲಾಸ್ ಕೊಟ್ಟಾಗ IPD ಅಂತ ಚೆಕ್ ಮಾಡ್ತಾರೆ, ಇಂಟರ್ ಪ್ಯೂಪಿಲರಿ ಡಿಸ್ಟೆನ್ಸ್. ಅಂದರೆ ಪ್ಯೂಪಿಲಿಂದ ನೋಡೋದು ನಾವು, ಎರಡು ಪ್ಯೂಪಿಲಿನ ಮಧ್ಯೆ ಇರೋ ಡಿಸ್ಟೆನ್ಸ್ ಆ್ಯಾವ್ರೇಜಾಗಿ 60 to 70 ಮಧ್ಯದಲ್ಲಿರುತ್ತೆ, 60 millimeter ಡಿಸ್ಟೆನ್ಸಲ್ಲಿರುತ್ತೆ. ಸೊ ನಿಮ್ಮದು ಗ್ಲಾಸಿನ ಸೆಂಟ್ರ್ ಆ ಪಾಯಿಂಟು ಅಷ್ಟೇ ಇರಬೇಕು. ತುಂಬ ದೊಡ್ಡದು ತೊಗೊಂಡ್ರೆ 70-80 ಇರುತ್ತೆ, ನಿಮ್ಮದು ಕಣ್ಣು 56-55 ಅಷ್ಟೇ ಇರುತ್ತೆ ಡಿಸ್ಟೆನ್ಸು, ಎಲ್ಲೋ ನೋಡ್ತಾ ಇರ್ತೀರ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ವಿ ಹ್ಯಾವ್ 2 eyes, ಆಲ್ವೇಸ್ ರಿಮೆಂಬರ್ ದಟ್. ಎಸ್, ಬನ್ನಿ ಸ್ವಲ್ಪ ಡಾಕ್ಟರ್ ದಿವ್ಯಾ, ಸ್ವಲ್ಪ ಹತ್ರ ಬಂದು ನೋಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ, ಬನ್ನಿ. ಸೊ ಎಷ್ಟಿರಬೇಕಿತ್ತು, ಇದು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಬೇಕು, ಎಲ್ಲಿರಬೇಕು? ಆ್ಯಕ್ಚುಲಿ ಇವ್ರದ್ದು ಫ್ರೇಮ್ ಸ್ವಲ್ಪ ಈ ಥರ ಇರಬೇಕು. ಈ ಸೈಜಲ್ಲಿ ಫ್ರೇಮ್ ತಗೋತಾರೆ ಅಂದರೆ ಇಟ್ ಶುಡ್ ಸಿಟ್ ಹಿಯರ್. ಇವಾಗ ಇದು ದಿಸ್ ಯುವರ್ ಅಪ್ಪರ್ ದ ಎಡ್ಜ್ ಆಫ್ ದ ಫ್ರೇಮ್ ಶುಡ್ ಬಿ ನಿಯರ್ ದ ಐಬ್ರೋ. ಸೊ ಇವಾಗ ಇದು ಕೂರ್ತಾ ಇಲ್ಲ, ಯಾಕಂದರೆ ನಿಮ್ಮ ನೋಸ್ ಪ್ಯಾಡ್ ಇಲ್ಲಿಗೆ ಬರುತ್ತೆ. ಸೊ ಯು ಆರ್ ಸೀಯಿಂಗ್ ಥ್ರೂ ದ ಅಪ್ಪರ್ ಪಾರ್ಟ್ ಆಫ್ ದ ಗ್ಲಾಸ್. ಸೆಂಟರ್ ಇಸ್ ಹಿಯರ್. ಎನಿ ಗ್ಲಾಸ್ ಕಟ್ ಮಾಡ್ಬೇಕಾದ್ರೆ ಅವರು ಸೆಂಟ್ರೇಷನ್ ಹಾಗೆ ಮಾಡೋದವರು, ಸೆಂಟ್ರಲ್ಲೇ ಇರುತ್ತೆ. ಆ ಗ್ಲಾಸಿನ ಸೆಂಟ್ರ್ ಪಾಯಿಂಟ್, ದ ಬೆಸ್ಟ್ ಪವರ್ ಈಸ್ ಹಿಯರ್. ಸೊ ಯು ಆರ್ ನಾಟ್ ಸೀಯಿಂಗ್ ಥ್ರೂ ಯುವರ್ ಬೆಸ್ಟ್ ಪಾರ್ಟ್ ಆಫ್ ದ ಗ್ಲಾಸ್. ಇಲ್ಲಿ ಕಮ್ಮಿ ಇರುತ್ತೆ, ಅಥವಾ ಆಸ್ಟಿಗ್ಮ್ಯಾಟಿಸಮ್ ಅಂತ ಹೇಳ್ತೀವಿ. ಸೈಡಿಂದ ನೋಡಿದಾಗ ಕೋಚವಾಗಿ ಕಾಣುತ್ತೆ. ಯುವರ್ ಫೇಸ್ ಇಸ್ ಸ್ಮಾಲ್, ನಿನ್ನ ಮುಖ ಸಣ್ಣದು. ಸೊ ಅದರಿಂದ ಇದು ದೊಡ್ಡದಾಯಿತು. ಇದೇ ಥರದ್ದು ಚಿಕ್ಕದಲ್ಲೇ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ದ್ಯಾಟ್. ಎಸ್, ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂದರೆ ರಾತ್ರಿ ಹೊತ್ತು ಲೈಕ್ 9 to 11 ಏನಾದರೂ ಟಿ ವಿ ನೋಡ್ಬಿಟ್ಟು ನಾನು ಮಲ್ಕೊಂಡ್ರು ಇಮಿಡಿಯೇಟಾಗಿ ಮಲ್ಕೊತೀನಲ್ವಾ, ಲೈಕ್ ಮೊಬೈಲ್ ಯೂಸ್ ಮಾಡಿಬಿಟ್ಟು ಅಥವಾ ಗೇಮ್ ಮಾಡಿಬಿಟ್ಟು ಮಲ್ಕೊತೀನಿ. ಸೊ ಈ ಟೈಮಲ್ಲಿ ಮಾತ್ರ ನನಗೆ ಬೆಳಗ್ಗೆ ಎದ್ದಾಗ ಡ್ರೌಸಿನೆಸ್ ಇರುತ್ತೆ, ಹೆಡೇಕ್ ಇರುತ್ತೆ. ಬೇಸಿಕಲಿ ಹ್ಯೂಮನ್ ಬೀಯಿಂಗ್ ಇಸ್ ಎ ಕಂಡೀಷನ್ ಮಂಕಿ. ಓಕೆ, ಎಸ್ ಅಲ್ವಾ? 3 ಹೊತ್ತು ಊಟ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀರಾ, ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್ ಮಾಡುತ್ತೆ. ಇಷ್ಟೊತ್ತಿಗೆ ಓದಬೇಕು, ಇಷ್ಟೊತ್ತಿಗೆ ಎದ್ದೇಳಬೇಕು ಅಂತ ಏನು ಹೇಳ್ಕೊಡ್ತೀವೋ ಅದು ಮಾಡುತ್ತೆ. ಸೊ ವರ್ಷ ಪೂರ್ತಿ ನೀವು 9 ಗಂಟೆಗೆ ಮಲಗೋದನ್ನ ಅಭ್ಯಾಸ ಮಾಡಿಸ್ಬಿಟ್ಟು ರಜದ ಟೈಮಲ್ಲಿ ಮಾತ್ರ 11 ಗಂಟೆವರೆಗೂ ಎದ್ದಿರೋ ಅಂದರೆ ಅದಕ್ಕೆ ಆಗಲ್ಲ. ಸೊ ಅದಕ್ಕೆಲ್ಲಿ ಹೇಳ್ಕೊಳಕ್ಕೂ ಆಗಲ್ಲ ನಿಮಗೆ. ಸೊ ಬೇರೆ ರೀತಿಲಿ ನಿಮಗೆ ಸಿಗ್ನಲ್ಸ್ ಕೊಡುತ್ತೆ, ನನ್ನ ಕೈಯಲ್ಲಿ ಯು ಹ್ಯಾವ್ ಅಪ್ಸೆಟ್ ಮೀ ಅಂತ, ನನ್ನ ಶೆಡ್ಯೂಲ್ನ ಅಪ್ಸೆಟ್ ಮಾಡಿದ್ಯಾ ನೀನು, ಅದಕ್ಕೆ ನಾನು ನಿನಗೆ ಪೇಯ್ನ್ ಮೂಲಕ ನಿನಗೆ ತಿಳಿಸ್ತಾ ಇದ್ದೀನಿ ಅಂತ. ಎಲ್ಲ ಪೇಯ್ನೂ ನಾವು ಡಿಸೀಸ್ ಅಂತ ತೊಗೋಬಾರ್ದು. ಪೇಯ್ನ್ ಈಸ್ ದ ಓನ್ಲಿ ವೇ ಥ್ರೂ ವಿಚ್ ಅವರ್ ಬಾಡಿ ಕಮ್ಯುನಿಕೇಟ್ಸ್ ಟು ಅಸ್. ಈಗ ನನ್ನ ಕ್ವೆಶನ್ ಏನಂದರೆ, ಈಗ ಗ್ಲಾಸಸ್ಸು ಇದೆ, ಲೆನ್ಸು ಇದೆ, ಆದರೆ ಡಾಕ್ಟರ್ಸ್ ಯಾವತ್ತೂ ಹೇಳೋದು ಗ್ಲಾಸಸ್ ಪ್ರಿಫರ್ ಮಾಡಿ, ಲೆನ್ಸ್ ಬೇಡ, ಆದಷ್ಟು ಅವಾಯ್ಡ್ ಮಾಡಿ ಅಂತ. ಅದು ಯಾಕೆ? ಯಾಕಂದ್ರೆ ಕಾಂಟ್ಯಾಕ್ಟ್ ಲೆನ್ಸ್ ಮೇಂಟೆನೆನ್ಸ್ ಬಹಳ ಮುಖ್ಯವಾಗಿದ್ದು. ಸೊ ಗ್ಲಾಸಸ್ ಆದ್ರೆ ನೀವು ಜಸ್ಟ್ ಬಟ್ಟೆಯಿಂದ ಒರೆಸ್ಬಿಟ್ಟು ಇದು ಮಾಡ್ಬೋದು. ಇದನ್ನ ನೀವೆಲ್ಲ ಕೈ ಹಾಕಿರ್ತೀರಾ, ಅದನ್ನ ಅದೇ ಕೈಯಲ್ಲಿ ನೀವು ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ತೀರಾ, ಅದನ್ನ ಇನ್ಫೆಕ್ಷನ್ ಆಗ್ಬೋದು, ಬೇರೆ ತುಂಬ ತೊಂದರೆ ಆಗ್ಬೋದು ಅದರಿಂದ. ಎಲ್ಲರಿಗೂ ಈ ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡಬೇಕು ಅಂದರೆ ಒಳಗಡೆ ಅದೇನೋ ಒಂದು ಭಯ. ಅದು ಆ್ಯಕ್ಚುಲಿ ಅದ್ರಲ್ಲಿ ಏನಾದ್ರು ಅಪಾಯ ಇದೆಯಾ? ಕಾಂಟ್ಯಾಕ್ಟ್ ಲೆನ್ಸ್ ಅನ್ನೋದು ಕಣ್ಣಿನ ಮೇಲೆ ಕೂರುತ್ತೆ. ಇಟ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಐ, ಅದಕ್ಕೆ ಕಾಂಟ್ಯಾಕ್ಟ್ ಲೆನ್ಸ್ ಅದು. ಸೊ ಎನಿಥಿಂಗ್ ಕಮ್ಮಿಂಗ್ ಇನ್ ಕಾಂಟ್ಯಾಕ್ಟ್ ವಿತ್ ಎ ಪ್ಯೂರ್ ಆರ್ಗನ್ ಲೈಕ್ ಐ, ಸ್ಕಿನ್ ಥರ ಅಲ್ಲ ಕಣ್ಣು, ಅದಕ್ಕೆ ಲಿಡ್ಸ್ ಇರೋದು. ಅದಕ್ಕೆ ಕಣ್ಣಿನ ರೆಪ್ಪೆ ಇರೋದೇ ಕಣ್ಣನ್ನು ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ. ಕಾಂಟ್ಯಾಕ್ಟ್ ಲೆನ್ಸ್ನ 2 ಭಾಗವಾಗಿ ಡಿವೈಡ್ ಮಾಡೋದು, ಗ್ಯಾಸ್ ಪರ್ಮಿಯಬಲ್, ನಾನ್ ಗ್ಯಾಸ್ ಪರ್ಮಿಯಬಲ್ ಅಂತ. ಸೊ ಮೋಸ್ಟ್ ಆಫ್ ದ ಸಾಫ್ಟ್ ಕಾಂಟ್ಯಾಕ್ಟ್ ಲೆನ್ಸಸ್ ಆರ್ ನಾನ್ ಗ್ಯಾಸ್ ಪರ್ಮಿಯಬಲ್, ಅಂದರೆ ಗಾಳಿ ಹೋಗಲ್ಲ ಒಳಗೆ. ಸೊ 12 hours ಗ್ಲೌಸ್ ಹಾಕಿ ಇಟ್ಕೊಂಡಂಗೆ ಕೈನ, ಆಕ್ಸಿಜನೇಷನ್ ಸಿಗಲ್ಲ ಅದಕ್ಕೆ. ಇನ್ನು ಹಾಕ್ಕೊಂಡು ಮಲ್ಕೊಂಡ್ರೆ ಹೇಗಿರುತ್ತೆ? ಸೊ ಆಕ್ಸಿಜನ್ ಕೊರತೆಯಿಂದ ಯು ಕ್ಯಾನ್, ವೆನ್ ಯು ವೇಕ್ ಅಪ್, ಯು ಕ್ಯಾನ್ ರಿಪ್ ಆಫ್ ಯುವರ್ ಸ್ಕಿನ್ ಓವರ್ ದ ಕಾರ್ನಿಯಾ. ಆವಾಗ ತುಂಬ ಪೇಯ್ನ್ ಆಗುತ್ತೆ, ಬರ್ತಾರೆ, ನೋವು ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ. ಬೇಸಿಕ್ ಥಿಂಗ್ ಈಸ್ ಯು ಹ್ಯಾವ್ ಟು ಅಲೋ ಯುವರ್ ಐಸ್ ಟು ಬ್ರೀದ್. Sometimes we can see overuse of contact lens in the blood vessels start coming into the cornea from your white part. That is also very very harmful. ಇವಾಗ ಲೈಟ್ ಆನ್ ಇದ್ದರೆ ಮಲ್ಗೋಕ್ಕಾಗಲ್ಲ, ಸೊ ಲೈಟ್ ಆಫ್ ಮಾಡಿ ಮಲ್ಕೋಬೇಕು. ವೈ ಸರ್? ಪೂರ್ತಿ ಕತ್ಲಲ್ಲೇ ಇರೋದೇ ಬೆಸ್ಟ್. ದ್ಯಾಟ್ ಈಸ್ ವೆನ್ ದ ಮೈಂಡ್ ಇಸ್ ಫುಲ್ಲಿ ರಿಲ್ಯಾಕ್ಸ್ಡ್. ಓಕೆ, ಆ್ಯಂಡ್ ಟು ರೆಸ್ಟ್ ದಿ ಐಸ್ ಪ್ರಾಪರ್ಲಿ, ಡಾರ್ಕ್ನೆಸ್ ಇಸ್ ಗುಡ್. ಬಟ್ ನೈಟ್ ಲ್ಯಾಂಪ್ ಇಲ್ಲದೆ ಕೆಲವರಿಗೆ ನಿದ್ದೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದೇನು ಮಾಡುತ್ತೆ ಆ್ಯಕ್ಚುಲಿ? ನೈಟ್ ಲ್ಯಾಂಪ್ ಇದ್ದರೆ ಈಗ ಪ್ಯೂಪಿಲ್ಸ್ ಫುಲ್ ರಿಲ್ಯಾಕ್ಸ್ ಆಗಬೇಕು. ಲೈಟ್ ಆಫ್ ಇದ್ದರೆ ಕತ್ಲಲ್ಲಿ ಅದು ಡೈಲೇಟ್ ಆಗುತ್ತೆ. ಡೈಲೇಟ್ ಆದರೆ ಇಟ್ ಈಸ್ ರಿಲ್ಯಾಕ್ಸ್ಡ್. ಓಕೆ, ದ ಪ್ಯೂಪಿಲ್ ಮಸಲ್ಸ್. ಈಗ ಫೋನ್ ನೋಡಿದರೆ, ನೈಟ್ ಲ್ಯಾಂಪ್ ಇದ್ದರೆ, ಯಾವುದೋ ಒಂದು ಚಿಕ್ಕ ಲ್ಯಾಂಪ್ ಇದ್ದರೆ ಪ್ಯೂಪಿಲ್ ವಿಲ್ ಬಿ ಕನ್ಫ್ಯೂಸ್ಡ್. ಅದು ಓಡಾಟ ಇರುತ್ತೆ, ಬಿಕಾಸ್ ಬ್ಯಾಕ್ಗ್ರೌಂಡ್ ಡಾರ್ಕ್ನೆಸ್ ಇದೆ. ಬ್ಯಾಕ್ಗ್ರೌಂಡ್ ಡಾರ್ಕ್ನೆಸ್ಸಿಂದ ಅದು ಓಪನ್ ಆಗಬೇಕು. ಬಟ್ ನಿಮ್ಮ ಮುಂದೆ ಲೈಟ್ ಇದ್ದರೆ, ನೈಟ್ ಲ್ಯಾಂಪ್ ಇದ್ದರೆ ಅದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಈ ಕಡೆಯಿಂದ ಒಂದು ಸಿಗ್ನಲ್, ಹಿಂದೆಯಿಂದ ಒಂದು ಸಿಗ್ನಲ್, ಯಾವ ಥರ ಮಾಡಬೇಕಂತ ಓವರ್ ಆಲ್ ರೆಸ್ಟ್ ಆಗಲ್ಲ. ಕೆಲವ್ರಿಗೆ ಒಂದು ಕಣ್ಣು ಕಾಣುತ್ತೆ, ಇನ್ನೊಂದು ಕಣ್ಣು ಕಾಣಲ್ಲ. ಸೊ ಕಾಣೋ ಕಣ್ಣು ಮೇಲೆ ಪ್ರೆಷರ್ ಜಾಸ್ತಿ ಬೀಳುತ್ತೆ. ಆ ಕಣ್ಣು ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆಯಾ ಇನ್ ಲಾಂಗ್ ರನ್? ಗುಡ್ ಕ್ವಶನ್. ಡೆಫಿನೆಟ್ಲಿ ಇಲ್ಲ.
ಸೊ ಒಂದೇ ಕಣ್ಣು ಇರೋದ್ರಿಂದ ಆದಷ್ಟು ಗ್ಲಾಸ್ ಹಾಕ್ಕೊಂಡಿರೋದು ಯಾವಾಗಲೂ ಒಳ್ಳೆಯದು. ಯಾಕಂದರೆ ಕೆಲವೊಂದು ಸ್ಟಡೀಸ್ ತೋರಿಸುತ್ತೆ ಒನ್ ಐ ಇದ್ದವರು ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಅಂತ. ಸೊ ಅದಕ್ಕೋಸ್ಕರ ಒಂದು ಪ್ರೊಟೆಕ್ಟಿವ್ ಗ್ಲಾಸ್, ಈವನ್ ದೋ ಪವರ್ ಇಲ್ಲ ಅಂದರೂ ಒಂದು ಪ್ರೊಟೆಕ್ಟಿವ್ ಗ್ಲಾಸ್ ಹಾಕ್ಕೊಂಡಿರೋದು ಯಾವಾಗಲೂ ಒಳ್ಳೆಯದು. ಎಸ್, ಮುಂದಿನ ಕ್ವಶನ್ ಇದ್ದರೆ ಕೇಳಿ. ಜನರಲಾಗೆ ಲೈಕ್ ಕೆಲವೊಬ್ರು ಕಣ್ಣಲ್ಲಿ ಫ್ರೀಕ್ವೆಂಟಾಗಿ ನೀರು ಬರುತ್ತೆ. ಲೈಕ್ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಡಸ್ಟ್ ಆರ್ ಇನ್ನೇನಾದ್ರು ಕಾರಣ ಇದೆಯಾ ಅದಕ್ಕೆ? ತುಂಬ ಕಾರಣ ಇದೆ. ಕಣ್ಣಿಗೆ ಬೇರೆ ಭಾಷೆ ಬರಲ್ಲ, ಎಲ್ಲದಕ್ಕೂ ನೀರು ಬರ್ಸುತ್ತೆ. ಅದು ಎಮೋಷನ್ಸಿಗೂ ನೀರು ಬರ್ಸುತ್ತೆ, ತೊಂದರೆ ಇದ್ರೂ ನೀರು ಬರ್ಸುತ್ತೆ. ಕಣ್ಣಿನ ಮೇಲಿನ ಸ್ಟ್ರಕ್ಚರ್ ಸರಿ ಇಲ್ಲ ಅಂದರೆ ನೀರು ಬರುತ್ತೆ. ನೀರು ಆಚೆ ಹೋಗೋ ದಾರಿ ಒಂದಿದೆಯಲ್ಲ, ಡ್ರೈನೇಜ್ ಸಿಸ್ಟಮ್ ಬ್ಲಾಕ್ ಆಗಿದ್ರೆ ನೀರು ಬರುತ್ತೆ. ಕಣ್ಣಲ್ಲಿ ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್ ಇದ್ದರೆ ನರ್ವ್ ಸ್ಟಿಮ್ಯುಲೇಷನಿಂದ ಜಾಸ್ತಿ ನೀರು ಬರುತ್ತೆ. ಪ್ಲಸ್ ಇನ್ನೊಂದು ಅದಕ್ಕೆ ನಿಮಗೇನೋ ಕಮ್ಯುನಿಕೇಟ್ ಮಾಡಬೇಕು ಅಂದಾಗ ಈ ಈವ್ನಿಂಗ್ ಅವರ್ಸಲ್ಲಿ ಕಣ್ಣು ನೀರು ಬರುತ್ತೆ, ತುಂಬ ಹೊತ್ತು ಕೆಲಸ ಮಾಡಿರ್ತೀರ, ಆವಾಗ ಅದು ಇಟ್ ವಿಲ್ ಟ್ರೈ ಟು ಟೆಲ್ ಯು ಐ ಆಮ್ ಟಯರ್ಡ್, ನನಗೆ ರೆಸ್ಟ್ ಕೊಡು ಅಂದಾಗ ನೀರು ಬರುತ್ತೆ. ಸರ್ಟನ್ ಪ್ರೊಫೆಷನಲ್ ಅಂತೂ ಮತ್ತು ನಾವು ಕೂಡ ಡಾರ್ಕ್ ರೂಮಲ್ಲಿ ಟಿ ವಿ ನೋಡೋದನ್ನು ಮಾಡ್ತೀವಿ, ಅಥವಾ ಸ್ಕ್ರೀನ್ಸನ್ನು ನೋಡಬೇಕಾಗತ್ತೆ ಸರ್ಟನ್ ಪ್ರೊಫೆಷನ್ಸಲ್ಲಿ. ಅದು ಕಣ್ಣಿಗೆ ಏನು ಎಫೆಕ್ಟ್ ಆಗುತ್ತೆ? ಬ್ಯಾಕ್ ಲಿಟ್ ಇಫೆಕ್ಟ್, ಅದೇ ಲೈಟ್ ಸೇಮ್ ಥಿಂಗ್. ಇಟ್ ವಿಲ್ ಸ್ಟಾರ್ಟ್ ವಿತ್ ಡ್ರೈನೆಸ್ ಆದಮೇಲೆ ಸ್ಟಿಫ್ನೆಸ್, ಮಸಲ್ ಸ್ಟಿಫ್ನೆಸ್ ಬಂದರೆ ಹೆಡೇಕ್ ಬಂದರೆ ನಿದ್ದೆ ಕಮ್ಮಿ, ಮತ್ತು ಲೈಟ್ ಸೆನ್ಸಿಟಿವಿಟಿ, ಬೆಳಿಗ್ಗೆ ಲೈಟ್ ದೃಷ್ಟಿ ನೋಡೋಕ್ಕಾಗಲ್ಲ. ಆಲ್ ದೀಸ್ ಥಿಂಗ್ಸ್ ಪ್ರಾಬ್ಲಮ್ಸ್ ವಿಲ್ ಸ್ಟಾರ್ಟ್. ಎನಿ ಸೊಲ್ಯೂಷನ್ ಕ್ಯಾನ್ ಯು ಸಜೆಸ್ಟ್? Giving breaks is very important, and blinking. So now you will ask how to give breaks. Breaks every hour at least. If you can't do 20-20-20, so 1 hour has passed. So 1 hour ಏನು ಮಾಡ್ತೀರಾ, ಸ್ವಲ್ಪ ಪಾಮಿಂಗ್ ಮಾಡಿ, ಕಣ್ಣು ಮುಚ್ಕೊಂಡು just make your artificial darkness. So you can cover with your palms and make some darkness for few minutes. Next hour look at the distance for 5 minutes. ಇನ್ನೊಂದು ನೆಕ್ಸ್ಟ್ ಅವರ್ ಕಣ್ಣು ಮಿಟಕ್ಸ್ಬೇಕು ಅಟ್ಲೀಸ್ಟ್ 10-20 ಟೈಮ್ಸ್ ಟೈಟ್ಲಿ. ಅದು ಇಟ್ಸ್ ಲೈಕ್ ಅ ಮಸಾಜ್ ಕಣ್ಣಿಗೆ. ಸೊ ಈ ಥರ ಮೇಂಟೈನ್ ಮಾಡ್ತಾ ಇದ್ದರೆ ಕೆಲವರು ಕೇಳ್ತಾರೆ ಎಕ್ಸಸೈಸ್ ಏನು ಮಾಡೋದು. ಸೊ ಐ ಥಿಂಕ್ ರಿಲ್ಯಾಕ್ಸೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎಕ್ಸಸೈಸಸ್. ಕಣ್ಣನ್ನು ನಾವೆಲ್ಲ ಉಜ್ಜಿಕೊಳ್ಳೋದು, ಅಥವಾ ಏನೋ ಯಾರೋ ಹೇಳಿದ್ರು ಅಂತ ಏನಾದ್ರು ಡ್ರಾಪ್ಸ್ ಹಾಕೊಂಡ್ಬಿಡೋದು, ಈ ಥರದ್ದೆಲ್ಲ ಹಾನಿಗೆ ನಾವು ಒಳಪಡಿಸ್ತೀವಿ. ಅದು ಯಾವೆಲ್ಲ ಥರ ಮಾಡ್ತಾರೆ ಅಂತ? ಆ್ಯಕ್ಚುಲಿ ಒನ್ ಟೈಮ್ ಉಜ್ಜಿದ್ರೆ ಆ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ ಎನಿವೇರ್ ಇನ್ ದ ಬಾಡಿ. ಒನ್ ಟೈಮ್ ಉಜ್ಜಿಬಿಟ್ರೆ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ. ಆ ರಿಲೀಸಿಂದ ಇನ್ನೂ ಸ್ವಲ್ಪ ಉಜ್ಬೇಕಂತ ಅನಿಸುತ್ತೆ. ಸೊ ದಟ್ ಈಸ್ ದ ಫೀಲಿಂಗ್. ಇಟ್ ಈಸ್ ಅನ್ಬೇರಬಲ್, ಅನ್ಕಂಟ್ರೋಲಬಲ್ ಇರುತ್ತೆ ಕೆಲವ್ರಿಗೆ. ಸೊ ದ ಅಲರ್ಜೀಸ್ ಮಸ್ಟ್ ಬಿ ಟ್ರೀಟೆಡ್. ಉಜ್ಜಿ ಅದನ್ನು ಹಾಳು ಮಾಡೋದು ಇಲ್ಲ. ಇಟ್ ಶುಡ್ ಬಿ ಟ್ರೀಟೆಡ್, ಆಮೇಲೆ ವಿ ಕ್ಯಾನ್ ಅವಾಯ್ಡ್ ಕಾಂಪ್ಲಿಕೇಶನ್ಸ್. ಓಕೆ. ಜನ ಏನು ಅನ್ಕೊಂತಾರೆ, ಕಣ್ಣು ಡ್ರಾಪ್ಸ್ ಹಾಕ್ಕೊಂಡೆ. ಏನು ಹಾಕ್ಕೊಂಡ್ರಿ, ಕಣ್ಣಿಗೆ ಉರಿ ಆಗ್ತಾಯಿತ್ತು, ಅಂಗಡಿಗೆ ಹೋದೆ, ಕಣ್ಣು ಡ್ರಾಪ್ಸ್ ಹಾಕ್ಕೊಂಡೆ. ಏನು ಡ್ರಾಪ್ಸು ಗೊತ್ತಿಲ್ಲ. ಸೊ ದೇ ಥಿಂಕ್ ಎಲ್ಲ ಡ್ರಾಪ್ಸು ಒಂದೇ ಅಂತ ಅನ್ಕೋತಾರೆ. ಕಣ್ಣಲ್ಲಿ ಮಾತ್ರೆಗಳು ಹೇಗೆ ಡಿಫ್ರೆಂಟಾಗಿ ಪೇನ್ ಕಿಲ್ಲರ್ ಬೇರೆ, ಆ್ಯಂಟಿಬಯೋಟಿಕ್ಸ್ ಬೇರೆ, ಆ್ಯಂಟಿ ಗ್ಯಾಸ್ಟ್ರೈಟಿಸ್ ಬೇರೆ, ಯಾವ ಥರ ಬೇರೆನೋ ಕಣ್ಣಲ್ಲೂ ಬೇರೆ ಇದೆ. ಸೊ ಯಾವ ಕಾರಣಕ್ಕೆ ಯಾವ ಡ್ರಾಪ್ಸ್ ಹಾಕ್ಕೋಬೇಕು ಅನ್ನೋದು ಅದನ್ನು ಓದಿರೋರು ತಿಳ್ಕೊಂಡಿರೋರು ಅದ್ರ ಬಗ್ಗೆ ಹೇಳ್ತಾರೆ. ಸೊ ನೀವು ಅಂಗಡಿ ಹೋಗಿ ಕೊಂಡ್ಕೊಂಡ್ರೆ ಅವ್ನು ಫ್ರೀಕ್ವೆಂಟಾಗಿ ಕೊಡೋದು ಮೋಸ್ಟ್ ಕಾಮನ್ಲಿ ಯೂಸ್ಡ್ ಡ್ರಗ್ಸ್ ಕೊಡ್ತಾರೆ, ವಿಚ್ ಮೇ ನಾಟ್ ಬಿ ಹೆಲ್ತಿ. ಮೆದುಳಿನ ಅತಿ ದೊಡ್ಡ ಭಾಗವನ್ನು ಕಣ್ಣು ಆಕ್ರಮಿಸ್ಕೊಂಡಿದೆ, ಹೌದಾ? ಹೇಗೆ ಅಂತ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಬ್ರೈನನ್ನು ಒಂದು ಮೆದುಳಿನ ಆಕಾರನ ಯಾರಾದರೂ ನೋಡಿದ್ದೀರಾ? ಅದು ನೋಡಿದ್ದೀರಾ ಯಾರಾದರೂ ಮೆದುಳನ್ನು? ಮುಂದೆಯಿಂದ ಹಿಂದೆ ಒಂದು ಸೆಮಿ ಸರ್ಕಲ್ ಥರ ಇದೆ, 2 ಹಾಫ್ಸ್ ಇದೆ ಅಲ್ವಾ? ಹಿಂದ್ಗಡೆ ಅದು ಟ್ರಯಾಂಗಲರ್ ಶೇಪ್ ಏನಿದೆಯೋ, ಒಂದು ಪೀಸ್ ಆಫ್ ಕೇಕ್ ಅಷ್ಟು ದೊಡ್ಡದು, ಈಸ್ ಫಾರ್ ದ ಐ. ಮಿಕ್ಕಿದ ಎಲ್ಲ ಭಾಗಕ್ಕೂ ಮೇ ಬಿ ಐ ಕ್ಯಾನ್ ಸೇ 1/7 ಅಂದರೆ ಇದು 8 ಪಾರ್ಟ್ಸ್ ಮಾಡಿದೆ. 1 ಪಾರ್ಟ್ ಇಸ್ ಫುಲ್ ಫಾರ್ ದ ಐ ಓನ್ಲಿ. ಇಷ್ಟು ಪಾರ್ಟ್ಗೆ ಮೇ ಬಿ 70%, 30% ಆಫ್ ಯುವರ್ ದಟ್ ಅಪ್ಪರ್ ಹಾಫ್ ಆಫ್ ದ ಬ್ರೈನ್, ವಿಜುವಲ್ ಕಾರ್ಟೆಕ್ಸ್ ಅಂತ ಹೇಳ್ತೀವಿ, ಹಿಂದ್ಗಡೆ ಇರುತ್ತೆ. ಸೊ ಮುಂದೆ ಇಲ್ಲ, ಅದು ಮುಂದೆ ಇಲ್ಲ, ಹಿಂದೆ ಇದೆ. ಓಕೆ. ಅದಕ್ಕೆ ನ್ಯೂರಾಲಜಿ ಆಫ್ ದ ಐ ಈಸ್ ವೆರಿ ವೆರಿ ವಾಸ್ಟ್. ಮುಂದೆಯಿಂದ ಹಿಂದೆವರೆಗೂ ನಾವು ಫಾಲೋ ಮಾಡ್ಕೊಂಡು ಹೋಗಬೇಕು. ಅದ್ರದ್ದು ವಿಜುವಲ್ ಪಾತ್ವೇ ಅಂತ ಹೇಳ್ತೀವಿ. ಕಣ್ಣಿಂದ 2 ಕಣ್ಣಿಂದ ಪಾತ್ವೇಸು ಫಸ್ಟು ಹಿಂದೆ ಹೋಗಿ ಕೂಡ್ಕೊಂಡು ಮತ್ತೆ ಕವಳೊಡೆದು ಮತ್ತೆ 2 ಭಾಗವಾಗಿ ಹಿಂದೆ 2 ಪಾರ್ಟ್ ಇದೆ, ವಿಜುವಲ್ ಪಾರ್ಟ್ ರೈಟ್ ಆ್ಯಂಡ್ ಲೆಫ್ಟ್ ಅಂತ ಕ್ರಾಸ್ ಆಗಿ ಹೋಗುತ್ತೆ. ದಟ್ ಈಸ್ ಈವನ್ ಮೋರ್ ಕನ್ಫ್ಯೂಸಿಂಗ್. ಎಸ್. ಸೊ ರೈಟ್ ಸೈಡ್ ತೊಂದರೆ ಆದರೆ ಲೆಫ್ಟ್ ಬ್ರೈನಲ್ಲಿ ಪ್ರಾಬ್ಲಮ್ ಇರುತ್ತೆ, ಲೆಫ್ಟ್ ಸೈಡ್ ಆದರೆ ರೈಟ್ ಸೈಡ್ ಬ್ರೈನಲ್ಲಿ ಪ್ರಾಬ್ಲಮ್ ಇರುತ್ತೆ. ಸೊ ದ ನ್ಯೂರಾಲಜಿ ಈಸ್ ಫ್ಯಾಂಟಾಸ್ಟಿಕ್ ಟು ರೀಡ್. ಡಯಾಬಿಟಿಸ್ಗೂ ಅಥವಾ ಅದೇ ತರಹದ BP ಅನ್ನುವಂಥ ಒಂದು ಕಾಯಿಲೆಗೂ, ಈ ಥರ ಬೇರೆ ಕಾಯಿಲೆಗಳಿಗೂ ಕಣ್ಣಿನ ಆರೋಗ್ಯಕ್ಕೂ ಇರುವ ಸಂಬಂಧ ಏನು? ಡಯಾಬಿಟೀಸಿಂದ ಆಲ್ ಓವರ್ ಬಾಡಿ ಚೇಂಜ್ ಆಗುತ್ತೆ. ಸೊ ಬೇಸಿಕ್ಲಿ ಐ ಡೋಂಟ್ ನೋ, ಸೈನ್ಸ್ ಸ್ಟೂಡೆಂಟ್ಸ್ ಇದ್ದರೆ ಕೆಪಿಲರೀಸ್, ಆರ್ಟ್ರೀಸ್, ವೇನ್ಸ್, ಕೆಪಿಲರೀಸ್ ಅಂತ ಹೇಳ್ತೀವಿ, ದೇ ಗೆಟ್ ಡ್ಯಾಮೇಜ್ಡ್.
ವೆನ್ ಇಟ್ ಅಫೆಕ್ಟ್ಸ್ ಇನ್ ದ ರೆಟಿನಾ ಎಲ್ಲ ಬ್ಲೀಡ್ ಆಗೋದು, ಅನ್ವಾಂಟೆಡ್ ಬ್ಲೀಡ್ಸ್ ಆಗೋದು, ಬೇರೆ ರಕ್ತನಾಳಗಳು ಬೆಳ್ಕೊಳ್ಳೋದು ಆ ಥರ ಆಗುತ್ತೆ. ಬಟ್ ಇನಿಷಿಯಲ್ ಸ್ಟೇಜಸಲ್ಲಿ ಸೆಂಟ್ರಲ್ ಆಗೋದಿಲ್ಲ, ಅದು ಮಿಡ್ ಪೆರಿಫ್ರಿ ಅಂತ ಹೇಳ್ತೀವಿ. ಅದಕ್ಕೆ ಪೇಷಂಟಿಗೆ ಗೊತ್ತಾಗೋದಿಲ್ಲ ಅದು ದೃಷ್ಟಿ ಇದು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜಲ್ಲಿ ಇದ್ರೂ ಅವ್ರಿಗೆ ಗೊತ್ತಾಗೋದಿಲ್ಲ ಚೇಂಜಸ್ ಆಗಿದೆ ಅಂತ. ದೃಷ್ಟಿ ಚೇಂಜ್ ಆಗೋರು ಯಾರೂ ಬರೋದಿಲ್ಲ. ಸೊ ನಿಮ್ಮ ಅಡ್ವೈಸ್ ಏನು ಡಯಾಬಿಟಿಕ್ಸ್? ಸೊ ಡಯಾಬಿಟಿಕ್ಸ್ ಇರೋರು ಎವ್ರಿ ಇಯರ್ ಮ್ಯಾಂಡೇಟ್ರಿಲಿ ಯು ಹ್ಯಾವ್ ಟು ಗೆಟ್ ಪಾಪೆ ಅಗಲ ಮಾಡಿ, ಅಂದರೆ ಡೈಲೇಟೆಡ್ ಪ್ಯೂಪಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ, ಇಲ್ಲ ಪಾಪೆ ಅಗಲ ಮಾಡಿ ಕಣ್ಣು ಪರೀಕ್ಷೆ ಮಾಡಬೇಕು ಎವ್ರಿ ಇಯರ್, ವೆದರ್ ಯು ಹ್ಯಾವ್ ಅ ಪ್ರಾಬ್ಲಮ್ ಆರ್ ನಾಟ್. ಅಂದರೆ ದೃಷ್ಟಿಯಲ್ಲಿ ತೊಂದರೆ ಕಾಣಿಸ್ದೇ ಹೋಗಲಿ, ಯು ಹ್ಯಾವ್ ಟು ವಿಸಿಟ್ ಆಫ್ಥಾಲ್ಮಾಲಜಿಸ್ಟ್ ಆ್ಯಂಡ್ ಗೆಟ್ ಯುವರ್ ಐಸ್ ಚೆಕ್ಡ್. ಎಷ್ಟು ಹೊತ್ತಿನವರೆಗೆ ಒಂದು ಕನ್ನಡಕ ಹಾಕ್ಕೊಂಡೇ ಇರ್ಬೋದು, ಅಥವಾ ಅದನ್ನೇನಾದರೂ ತೆಗೆದು ಕ್ಲೀನ್ ಮಾಡಿ ಮತ್ತೆ ಹಾಕೊಳ್ಳೋದು, ಈ ಥರ ಏನಾದರೂ ಮಧ್ಯ ಮಾಡ್ತಾ ಇರಬೇಕಾ? ಏನು ಹೇಳ್ತೀವಿ? ಅಲ್ಲ, ಬೇಸಿಕಲಿ ಫಿಂಗರ್ ಪ್ರಿಂಟ್ ಈ ಕಣ್ಣ ಗ್ಲಾಸ್ನ ಟಚ್ ಮಾಡ್ತಾ ಇದ್ದರೆ ಫ್ರೀಕ್ವೆಂಟಾಗಿ ಕ್ಲೀನ್ ಮಾಡಬೇಕಾಗುತ್ತೆ. ಅದರ್ವೈಸ್ ಒಂದ್ಸಲ ಹಾಕಿದರೆ ತೆಗಿಬೇಕಂತ ಏನೂ ಇಲ್ಲ. ಸೊ ಅವ್ರಿಗೇನೋ ಡಿಸ್ಕಂಫರ್ಟ್ ಅನಿಸ್ತು, ಇಲ್ಲ ಕೆಲವೊಂದು ತುಂಬ ಟೈಟ್ ಫಿಟ್ಟಿಂಗ್ ಎಲ್ಲ ಇದ್ದರೆ ತುಂಬ ಇಲ್ಲಿ ಪ್ರೆಸ್ ಮಾಡ್ತಾ ಇರುತ್ತೆ, ಇಲ್ಲೆಲ್ಲಿ ಪ್ರೆಸ್ ಮಾಡ್ತಾ, ಆ ಟೈಮಲ್ಲಿ ತೆಗೆದಿಡ್ಬೋದು ಅಷ್ಟೇ ಹೊರತು ಮತ್ತೆ ಏನು ಪ್ರಿಕಾಷನ್ ತಗೋಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಎಸ್, ಓಕೆ. ಕಣ್ಣಿಗೆ ಧೂಳು ಬಿದ್ದಾಗ ಏನು ಮಾಡಬೇಕು? ಸಿಂಪಲ್ ಟಿಪ್ಸ್ ಏನು ಕೊಡ್ತೀರಾ? Okay, one, you shouldn't rub. Second, you can wash eyes. Okay, you can splash water. ತಣ್ಣೀರಲ್ಲಿ ತೊಳಿಬೋದು. ತಣ್ಣೀರಲ್ಲಿ ತೊಳಿಬೇಕು. ಥರ ಈ ಎಸ್ಪೆಷಲಿ ಹಳ್ಳಿಗಳ ಕಡೆ ಹೋಗ್ಬಿಟ್ಟು ನಾಲ್ಗೆಲ್ಲಿ ತೆಗೆಸ್ತಾರೆ, ಎಲೆಯಲ್ಲಿ ತೆಗಿತಾರೆ. ಆಲ್ ದೀಸ್ ಥಿಂಗ್ಸ್ ವಿಲ್ ಕಾಸ್ ಇನ್ಫೆಕ್ಷನ್ ದ ಕಾರ್ನಿಯಾ. ಬೇರೆ ಕಡೆ ಎಲ್ಲಾದರೂ ನಮಗೆ ಇನ್ಫೆಕ್ಷನ್ ಆದರೆ ಒಂದು ಗಾಯ ಆ ಥರ ಆಗುತ್ತೆ. ಕಾರ್ನಿಯಾ ಮೇಲೆ ಇನ್ಫೆಕ್ಷನ್ ಆಯಿತು ಅಂದರೆ ಅಲ್ಲೊಂದು ಕರೆ ಆಗುತ್ತೆ ಆ್ಯಂಡ್ ವಿ ಕ್ಯಾನ್ ನಾಟ್ ಸಿ. ಎಲ್ರಿಗೂ ಒಂದು ಡೌಟ್ ಇರುತ್ತೆ, ಯಾವಾಗ ನಾನು ಕನ್ನಡಕ ಹಾಕೋಬೇಕಾಗಬಹುದು ಅನ್ನುವಂಥದ್ದು ಒಂದು ಭಯ ಇದ್ದೇ ಇರುತ್ತೆ. ಯಾವ್ಯಾವ ಲಕ್ಷಣಗಳು ಕಾಣಿಸ್ಕೊಂಡಾಗ ವೈದ್ಯರ ಹತ್ರ ಹೋಗಿ ಚೆಕಪ್ ಮಾಡಿಕೊಂಡು ಕನ್ನಡಕ ಹಾಕ್ಕೊಳ್ಳುವಂಥ ಸಿಚುವೇಶನ್ ಬರುತ್ತೆ ಅಂತ ಹೇಳ್ತೀರಾ? ಕಣ್ಣಲ್ಲಿ ಹೇಳಬೇಕಂದ್ರೆ ದಿಢೀರಂತ ದೃಷ್ಟಿ ಕಮ್ಮಿ ಆಗೋದು, ಬೆಳಗ್ಗೆ ಎದ್ದೇ ಕಾಣಿಸ್ತಾ ಇಲ್ಲ, ನೆವರ್ ನೆಗ್ಲೆಕ್ಟ್ ಇಟ್. ಯಾವತ್ತೂ ನೆಗ್ಲೆಕ್ಟ್ ಮಾಡಬೇಡಿ, ಹೋಗಿ ತೋರಿಸ್ಬೇಕು. ಸೆಕೆಂಡ್ ಸಿಮ್ಟಮ್, ಕೆಲವ್ರಿಗೆ ತಲೆ ತಿರ್ದಂಗೆ ಆಯಿತು, ಕತ್ಲಾಯಿತು, ಕಾಣಿಸ್ಲಿಲ್ಲ, ಒಂದು ಅರ್ಧ ಗಂಟೆ ಆದಮೇಲೆ ಸರಿ ಹೋಯಿತು, ಅದು ನೆಗ್ಲೆಕ್ಟ್ ಮಾಡಬಾರ್ದು. ಇಟ್ ಮೇ ಬಿ ಇನ್ ಅರ್ಲಿ ಸ್ಟೇಜ್ ಆಫ್ ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್. ಇಟ್ಸ್ ಎನ್ ಇಂಪಾರ್ಟೆಂಟ್ ಸೈನ್. ಯಾವ ಡಾಕ್ಟರ್ ಹತ್ರನೂ ಹೋಗಿ, ಕಣ್ಣು ಡಾಕ್ಟರ್ ಹತ್ರನೇ ಹೋಗಬೇಕಂತಿಲ್ಲ. ಐ ಸಿಮ್ಟಮ್ಸ್ ಕಾಣಿಸೋದು ಅದು ವೆರಿ ವೆರಿ ಇಂಪಾರ್ಟೆಂಟ್ ಸೈನ್. ಇನ್ನೊಂದು, ಕಣ್ಣಿನ ಮುಂದೆ ಸೊಳ್ಳೆಗಳ ಥರ ಓಡಾಡ್ತಾ ಇದೆ, ಡಾಟ್ಸ್ ಸಡನ್ನಾಗಿ ಕಾಣಿಸೋದು, ಆ ಥರ ಇದ್ದಾಗ, ಕಣ್ಣಿಂದ ಮಿಂಚು ಬರುತ್ತೆ, ಕೆಲವ್ರಿಗೆ ಮಿಂಚು ಬಂದಂಗೆ ಆಗುತ್ತೆ, ಆ ಥರ ಬಂದಾಗ ಹೋಗಬೇಕು. ಎರಡು ಕಣ್ಣಲ್ಲೂ ಒಂದೇ ಥರ ಕಾಣಿಸ್ತಾ ಇಲ್ವಲ್ಲ, ಯಾಕೋ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ, ಆ ಥರ ಇದ್ದಾಗ. ದೃಷ್ಟಿದೋಷದ ಜೊತೆ ತುಂಬ ತಲೆನೋವು, ಅದನ್ನಂತೂ ನೆಗ್ಲೆಕ್ಟ್ ಮಾಡಲೇಬಾರ್ದು. ಬಹುಶಃ ದೃಷ್ಟಿಯ ಬಗ್ಗೆ ನಾವು ಸಾಕಷ್ಟು ವಿಷಯವನ್ನ ತಿಳಿದುಕೊಂಡ್ವಿ ಅಂತ ನನಗನ್ಸುತ್ತೆ, ನೋಡಿದ್ವಿ ಅಂತ ಕೂಡ ನನಗನ್ಸುತ್ತೆ. ಎಲ್ಲ ಸಮಸ್ಯೆಗಳಿಗೂ ಎಲ್ಲ ತಪ್ಪು ತಿಳುವಳಿಕೆಗಳಿಗೂ ನಮ್ಮ ಡಾಕ್ಟರ್ಸ್ ತುಂಬ ವಿವರವಾಗಿ ಬಿಡಿಸಿ ಉತ್ತರಗಳನ್ನು ಕೊಟ್ಟರು, ಪರಿಹಾರಗಳನ್ನು ಕೂಡ ಕೊಟ್ಟರು. ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯವನ್ನು ಇಟ್ಕೊಂಡು ಮತ್ತಷ್ಟು ಎಕ್ಸ್ಪರ್ಟ್ ಡಾಕ್ಟರ್ಸ್ ಜೊತೆ ನಿಮ್ಮನ್ನು ಭೇಟಿಯಾಗೋದಕ್ಕೆ ನಾವೆಲ್ಲ ಬಂದೇ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇದು ನಿಮ್ಮ ಫ್ಯಾಮಿಲಿ ಡಾಕ್ಟರ್.